ಒಂದು ರೀತಿ ಶ್ರಾವಣದ ಕೊನೆಯ ಭಾಗದಲ್ಲಿ ಬರುವಂತಹ ಪೂರ್ಣಿಮೆ ಅಂತಲೂ ಹೇಳಬಹುದು. ಆ, ಗೌಡಿಯ ವೈಷ್ಣವ ಪಂಜಿಕಾ ಪ್ರಕಾರ. ಆದರೆ ಈ ಒಂದು ಉತ್ಸವದ ಪ್ರಾರಂಭದಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಉತ್ಸವ ಅದನ್ನ ಹೆಚ್ಚಾಗಿ ಸಂಭ್ರಮಿಸ್ತಾರೆ. ವಿಶೇಷವಾದಂತಹ ಮಹತ್ವ ಇದೆ ಈ ಒಂದು ಉತ್ಸವಕ್ಕೂ ಕೂಡ. ಬನ್ನಿ ಈ ದಿನದ ಚರ್ಚೆಯನ್ನ ನಾವು ಪ್ರಾರಂಭ ಮಾಡೋಣ. ಮೊದಲಿಗೆ ಪ್ರಾರ್ಥನೆಯೊಂದಿಗೆ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ನಮ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ನಿತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀಗುರುಂ ದೀನತಾರಿಣಂ. ಹರೇ ಕೃಷ್ಣ. ಎಲ್ಲ ಭಕ್ತರಿಗೆ ನಾಳೆ ಬರ್ತಾರಂತಹ ಒಂದು ಈ ವಿಶೇಷ ಉತ್ಸವ ಬಲರಾಮ ಪೂರ್ಣಿಮೆ ಉತ್ಸವದ ಶುಭಾಶಯ. ಮುಂಗಡವಾಗಿ ಒಂದು ರೀತಿ ಈ ಚರ್ಚೆಗಳಿಂದ ಪ್ರಭುಪಾದರ ಈ ಪುಸ್ತಕಗಳನ್ನು ನಾವು ಕಲಿಯೋದ್ರಿಂದ ಅದರಿಂದ ನಾವು ನಮ್ಮ ಅರಿವನ್ನ ಸಿದ್ಧತೆಯನ್ನು ಮಾಡ್ಕೊಳ್ತೀವಿ ಈ ಒಂದು ಮಹಾನ್ ವಿಶೇಷ ತಿಥಿ ಅಥವಾ ಸಂದರ್ಭಗಳನ್ನು ಸರಿಯಾಗಿ ಅನುಸರಿಸಲಿಕ್ಕೆ. ಬಲರಾಮ ಜಯಂತಿ ಅಥವಾ ಬಲರಾಮ ಪೂರ್ಣಿಮೆ ಅಂತ ಏನು ಹೇಳ್ತೀವಿ, ಆ ಶ್ರೀ ಬಲರಾಮನನ್ನ ಕುರಿತಾಗಿ ನಮ್ಮ ವೈಷ್ಣವ ಸಂಪ್ರದಾಯದಲ್ಲಿ, ವಿಶೇಷವಾಗಿ ಗೌಡಿಯ ವೈಷ್ಣವ ಸಂಪ್ರದಾಯದಲ್ಲಿ ಒಂದು ವಿಶೇಷವಾದಂತಹ ಹಾಡನ್ನು ಹೇಳ್ತಾರೆ. ಅದನ್ನ ದಶಾವತಾರ ಸ್ತೋತ್ರದಲ್ಲಿ ಶ್ರೀ ಬಲರಾಮರನ್ನ ಉದ್ದೇಶಿಸಿ ಹೇಳುವಂತಹ ಒಂದು ವಿಶೇಷವಾದ ಪದ ಅದು. ಅದನ್ನ ಒಮ್ಮೆ ಹೇಳ್ಬಿಟ್ಟು ಮುನ್ನಡೆಯೋಣ. ವಹಸಿ ವಪುಷಿ ವಿಶದೇ ವಸನಂ ಜಲದಾಭಂ ಹಲಹತಿ ಭೀತಿ ಮಿಲಿತ ಯಮುನಾಭಂ ಕೇಶವಧೃತ ಹಲಧರ ರೂಪ ಜಯ ಜಗದೀಶ ಹರೇ, ಜಯ ಜಗದೀಶ ಹರೇ, ಜಯ ಜಗದೀಶ ಹರೇ. ಜಯದೇವ ಗೋಸ್ವಾಮಿಗಳು ದಶಾವತಾರ ಸ್ತೋತ್ರ ಅನ್ನೋ ಇದು ಸ್ತೋತ್ರದಲ್ಲಿ ಶ್ರೀಕೃಷ್ಣ ಅಥವಾ ಕೇಶವನ 10 ಮುಖ್ಯ ಅವತಾರಗಳನ್ನು ವರ್ಣಿಸುವಾಗ ಈ ಒಂದು ಪದ್ಯವನ್ನ ಶ್ರೀ ಬಲರಾಮರ ಕುರಿತಾಗಿ ಹೇಳ್ತಾರೆ. ವಹಸಿ ವಪುಷಿ ವಿಶದೇ ವಸನಂ ಜಲದಾಭಂ. ಈ ಭಗವಂತನ ರೂಪ ಏನಿದೆ, ಕೇಶವನ ರೂಪವೇ ವಿಶೇಷವಾದಂತಹ ರೂಪ. ಈ ರೂಪ ಆತನ ವಹನ ಅಥವಾ ವಪು ಅದು ಹೇಗಿದೆ, ಬಲರಾಮನ ರೂಪ ಹೇಗಿದೆ, ಆತನ ವಿಶೇಷವಾಗಿ ಆತನ ವಸ್ತ್ರದ ಬಣ್ಣವನ್ನ ಹೇಳ್ತಾ ಇದ್ದಾರೆ. ಕಡು ನೀಲಿ ಬಣ್ಣದ್ದು. ಈ ಜಲದಾಭಂ ಅಂದ್ರೆ ಯಮುನಾ ನದಿಯ ಕಡು ಬಣ್ಣ ಏನಿದೆ, ಆ ನೀಲಿ ಬಣ್ಣ ಆತನ ವಸ್ತ್ರ ಆ ಬಣ್ಣದ್ದು. ಆತ ಶುಭ್ರವಾದಂತಹ ಒಂದು ತುಂಬಾ ಬಿಳುಪಾದಂತಹ ಮೋಡದಂತೆ ಆತನ ಶರೀರದ ಕಾಂತಿ. ಹೀಗೆ ಅದ್ಭುತವಾಗಿ ಆತ ಹೊಳಿತಾ ಇದ್ದಾನೆ, ಕಂಗೊಳಿಸ್ತಾ ಇದ್ದಾನೆ. ಆತನ ಕೈಯಲ್ಲಿ ಹಲ ಹತಿ, ಹಲ ಅಂದ್ರೆ ನೇಗಿಲು, ನೇಗಿಲನ್ನ ಆತ ಕೈಲಿ ಹಿಡಿದಿದ್ದಾನೆ. ಹಲಧರ ಅಂತನೂ ಹರೇ ಕೃಷ್ಣ. ಎಲ್ಲರಿಗೂ ಹರೇ ಕೃಷ್ಣ. ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಆಗಿದೆ. ಪ್ರಭುಗಳು ಜಾಯಿನ್ ಆಗ್ತಾರೆ, ದಯವಿಟ್ಟು ನಾವೆಲ್ಲರೂ ವೆಯ್ಟ್ ಮಾಡೋಣ.
ಹರೇ ಕೃಷ್ಣ. ಪ್ರಭುಗಳು ಜಾಯಿನ್ ಆಗ್ತಾರೆ, ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಹರೇ ಆಗಿದೆ. ಕೃಷ್ಣ ಹರೇ ದಯವಿಟ್ಟು ನಾವೆಲ್ಲರೂ ವೆಯ್ಟ್ ಮಾಡೋಣ. ಕೃಷ್ಣ 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 ಹರೇ ಹರೇ. ಕೇಳಿಸ್ತಾ ಇದೆಯಾ? ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ, ನನ್ನ ಮಾತು ಕೇಳಿಸ್ತಾ ಇದೆಯಾ? ಕೇಳಿಸ್ತಿದೆ ಪ್ರಭು. ಹರೇ ಕೃಷ್ಣ, ಕೇಳಿಸ್ತಾ ಇದೆಯಾ? ಓಕೆ, ನಾನು ನಮ್ಮ ಸ್ವಲ್ಪ ನೆಟ್ವರ್ಕ್ ಏನೋ ತೊಂದರೆ ಆಗಿ ಮಾಡ್ತಾ ಇದ್ದೀನಿ, ಅದಕ್ಕೋಸ್ಕರ. ಸೊ ಚರ್ಚೆಯಲ್ಲಿ ಮುಂದುವರಿತಾ ಆತನ ಆತನ ವಸ್ತ್ರದ ಬಣ್ಣವನ್ನ ಕಂಡ್ವಿ, ಕಡು ನೀಲಿ ಬಣ್ಣದ್ದು. ಆ, ಆತ ಕೈಲಿ ಹಿಡಿದಿರುವಂತಹ ಅಸ್ತ್ರಗಳು ಹಲ ಅಥವಾ ನೇಗಿಲು ಮತ್ತೆ ಗದೆ. ಆ, ಆತ ಕೇಶವನ ಇನ್ನೊಂದು ರೂಪ, ಆತನಿಗೆ ವಿಶೇಷವಾಗಿ ಹೆಸರು ಹಲಧರ. ಈ ರೀತಿಯಾಗಿ ನಮ್ಮ ಜಯದೇವ ಗೋಸ್ವಾಮಿಗಳು ದಶಾವತಾರ ಸ್ತೋತ್ರದಲ್ಲಿ ಹೀಗೆ ಆತನ ವರ್ಣನೆಯನ್ನ ನಮಗೆ ನೀಡುತ್ತಾರೆ. ಬಲರಾಮ, ಈತನ ತತ್ವವನ್ನ ಸ್ವಲ್ಪ ನಾವು ತಿಳಿಬೇಕು. ಶ್ರೀ ಕೃಷ್ಣನ ಜೊತೆಯೇ ಇರ್ತಾನೆ. ಬಹಳ ವಿರಳವಾದಂತಹ ಒಂದು ಸಂದರ್ಭ ಇರ್ಬೋದು, ಬಲರಾಮನಿಲ್ಲದೆ ಕೃಷ್ಣನ ಒಂದು ವಿಶೇಷವಾದ ಲೀಲೆ ನಡೆದದ್ದು. ಎಲ್ಲ ಲೀಲೆಗಳಲ್ಲೂ ಬಲರಾಮನ ಉಪಸ್ಥಿತಿ ಇದ್ದೇ ಇರ್ತದೆ. ಆತನ ತತ್ವ ಏನು ಅನ್ನೋದನ್ನ ಮೊದಲು ನಾವು ತಿಳಿಬೇಕು. ನೋಡಿ, ಭಗವಂತನ ತತ್ವ, ಅವತಾರಗಳ ತತ್ವವನ್ನ ತಿಳಿದೆ ಕೇವಲ ನಾವು ಲೀಲೆಗಳ ಶ್ರವಣವನ್ನ ಮಾಡಿದಾಗ ಸಾಕಷ್ಟು ಬಾರಿ ನಾವು ಆ ಲೀಲೆಗಳನ್ನ ಭೌತಿಕ ದೃಷ್ಟಿಯಲ್ಲಿ ಕಾಣ್ತೀವಿ. ಹಾಗಾಗಿ ಮೊದಲು ಶ್ರೀಕೃಷ್ಣ ಇದೇ ಮಾತು ಹೇಳ್ತಾನೆ, ಜನ್ಮ ಕರ್ಮ ಚ ಮೇ ದಿವ್ಯಂ. ಮುಂದಿನ ಶಬ್ದ ಏನು, ಯಾರಿಗ ಗೊತ್ತುಂಟು? ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಏವೋತ್ತಿ ತತ್ವತಃ ತ್ಯಕ್ತ್ವಾ ದೇವಂ ಪುನರ್ಜನ್ಮ ನೈತಿ ಮಾಮೇತಿ ಸೋರ್ಜುನ. ಏವಂ ಯೋ ವೆತ್ತಿ ತತ್ವತಃ. ಸೊ ಆ ಶಬ್ದ ಬಹಳ ಮುಖ್ಯ. ತತ್ವವನ್ನ ತಿಳಿಬೇಕು. ತತ್ವ ಅಂದ್ರೆ ಅರ್ಥ ಏನು? ಆ ವ್ಯಕ್ತಿಯ ಸ್ಥಾನ, ಆ ವ್ಯಕ್ತಿ ಅದನ್ನ ತಿಳಿಯಬೇಕು. ಸೊ ಹಾಗಾಗಿ ತತ್ವರೂಪದಲ್ಲಿ ತಿಳಿದು ಜನ್ಮ ಮತ್ತು ಲೀಲೆಗಳನ್ನ ನಾವು ಅರಿತಾಗ ಅದು ನಮಗೆ ಭಗವಂತನ ಪ್ರಾಪ್ತಿಗೆ, ಮುಕ್ತಿಗೆ ದಾರಿ. ಗಮನಿಸಿದಾಗ ನಮ್ಮ ಶಾಸ್ತ್ರಗಳಲ್ಲಿ, ಆಚಾರ್ಯರ ಮಾತುಗಳಲ್ಲಿ ನೋಡೋದಾದ್ರೆ, ಶ್ರೀ ಬಲರಾಮ ಈತ ಶ್ರೀಕೃಷ್ಣನ ಮೊದಲ ವಿಸ್ತಾರ, ಪ್ರಥಮ ಪ್ರಕಾಶ ಅಂತನೂ ಕೂಡ ಹೇಳ್ತಾರೆ. ಈತ ಎಲ್ಲ ಅಸ್ತಿತ್ವದ ಆಧಾರ. ಎಲ್ಲ ಅಸ್ತಿತ್ವ ಅಂದ್ರೆ ಆಧ್ಯಾತ್ಮಿಕ ಅಸ್ತಿತ್ವ, ಅನಂತ ವೈಕುಂಠ ಲೋಕಗಳೇನಿವೆ, ತ್ರಿಪಾದ ವಿಭೂತಿ ಅಂತ ಏನು ಹೇಳ್ತಾರೆ, ಅಷ್ಟೇ ಅಲ್ಲದೆ ಭೌತಿಕ ಜಗತ್ತು, ಅನೇಕ ಬ್ರಹ್ಮಾಂಡಗಳೇನಿವೆ, ಇವೆಲ್ಲವೂ ಕೂಡ ಸೊ ಎಲ್ಲ ಅಸ್ತಿತ್ವದ ಆಧಾರ ಅಥವಾ ನಿಧಾನ ಅಂತ ಕೂಡ ಹೇಳ್ತಾರೆ. ಅದು ಆತನ ಒಂದು ರೂಪದಲ್ಲಿ ಆತನ ತತ್ವ. ಪ್ರಭುಪಾದರು ವರ್ಣಿಸ್ತಾರೆ, ಈತನೂ ಕೂಡ ಭಗವಾನ್, ಬಲರಾಮನನ್ನು ಕೂಡ ಭಗವಂತ ಅಂತ ಹೇಳಿ ಉದ್ದೇಶಿಸಿ ಹೇಳಲಾಗ್ತದೆ. ಆದರೆ ವಿಶೇಷವಾಗಿ ಭಗವಾನ್ ಅಲ್ಲಿ ತಪ್ಪಾಗಿ ಬರೆದಿದ್ದಾರೆ. ಏನದು? ಸೇವಕ ಭಗವಾನ್. ಸೊ ಭಗವಂತ, ಆತನ ವರ್ಣನೆಯಲ್ಲಿ 2 ಪದಗಳನ್ನು ಉಪಯೋಗಿಸಲಾಗ್ತದೆ. ಮತ್ತೆ ಸೇವಕ ಭಗವಾನ್. ಸೇವ್ಯ ಭಗವಾನ್ ಅಂದರೆ ಯಾರು ಸೇವೆಯ ವಸ್ತು ಅಥವಾ ವಿಷಯವೋ ಅವರಿಗೆ ಸೇವ್ಯ, ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೋ ಅವರಿಗೇನ್ ಹೇಳ್ತಾರೆ? ಸೇವಕ ಅಂತ ಹೇಳ್ತಾರೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಇಲ್ಲಿ ಸೇವ್ಯ ಅಂತ ಬರೆಯಲಾಗಿದೆ, ಬಟ್ ಆಕ್ಚುಲಿ ಏನಂತ ಹೇಳಬೇಕು? ಅದು ಸೇವಕ.
ಶ್ರೀಕೃಷ್ಣ ಎಲ್ಲರ ಸೇವೆಗೆ ಅರ್ಹ. ಎಲ್ಲರೂ ಆತನ ಸೇವೆಯನ್ನು ಮಾಡಬೇಕು. ಆ ಸೇವೆಯನ್ನು ಹೇಗೆ ಮಾಡಬೇಕು? ಆ ಸೇವಕ ಭಗವಾನ್ ಏನ್ ಹೇಳ್ತಾರೆ? ಸೇವಕ ಭಗವಾನ್. ಸೇವಕ ಭಗವಾನ್. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಅಲ್ಲಿ ಸೇವ್ಯ ಅಂತ ಬರ್ತಿದೆ, ಬಟ್ ಅಲ್ಲಿ ಆಕ್ಚುಲಿ ಸೇವಕ ಅಂತ. ಈ ಸೇವಕ ಭಗವಾನ್ ರೂಪಗಳು ಕೂಡ ಕಾಣಿಸ್ತವೆ. ಉದಾಹರಣೆಗೆ ಹೇಳೋದಾದ್ರೆ, ಶ್ರೀರಾಮಚಂದ್ರನ ಅವತರಣದಲ್ಲಿ ಸೇವಕ ಭಗವಾನ್ ಆಗಿ ಯಾರು ಕಾಣಿಸ್ತಾರೆ? ಲಕ್ಷ್ಮಣ. ಶ್ರೀಮನ್ ಲಕ್ಷ್ಮಣ. ನಾರಾಯಣನ ರೂಪ ನಾವು ಕಂಡಾಗ ಅಲ್ಲಿ ಸೇವಕ ಭಗವಾನಾಗಿ ಯಾರು ಕಾಣ್ತಾರೆ? ಅದೇ ಲಕ್ಷ್ಮಣ ಆಗ್ತಾರೆ. ಇದೇ ಬಲರಾಮ್. ಅನಂತ ಆದಿಶೇಷ ಲಕ್ಷ್ಮಣ. ಆದಿಶೇಷ. ಹೌದು. ಶ್ರೀ ಚೈತನ್ಯ ಮಹಾಪ್ರಭುಗಳು ಹೇಳ್ಬೇಕಂದ್ರೆ ಭಕ್ತ ರೂಪದಲ್ಲಿ ಬಂದಿದ್ದಾರೆ, ಆದರೂ ಕೂಡ ಆತನ ಸೇವೆಯನ್ನು ಹೇಗ್ ಮಾಡ್ಬೇಕು ಅನ್ನೋ ತೋರಿಸುವಂತ ಒಂದು ಅವತರಣ ನಿತ್ಯಾನಂದ ಪ್ರಭುಗಳು. ಸೊ ಸೇವಕ ಸೇವ್ಯ ಎರಡು ಒಟ್ಟಾಗಿಯೇ ಕಾಣಿಸ್ತವೆ. ಸೇವಕ ಭಗವಾನ್. ಇನ್ನೊಂದು ಬಹಳ ಮುಖ್ಯವಾದದ್ದು, ಇದನ್ನ ನಾವು ಆದಿಗುರು. ಬಲರಾಮ ಈತ ಆದಿಗುರು. ಕೇವಲ ತಾನಷ್ಟೇ ಸೇವೆಯನ್ನ ಜ್ಞಾನವನ್ನ, ಅದರ ತಿಳುವನ್ನ, ಬೋಧನೆಗಳನ್ನ ನೀಡುವವನು ಆತ ಗುರು. ನೋಡಿ, ಇನ್ನೊಂದು ಬಲರಾಮ ಎಲ್ಲ ವಿಧವಾದಂತಹ ರೂಪಗಳಲ್ಲಿ ಕೂಡ ಆತ ಭಗವಂತನ ಸೇವೆಯನ್ನ ಮಾಡ್ತಾನೆ. ಆತ ಭಗವಂತನ ಲೋಕ, ವೃಂದಾವನ, ಅನಂತ ವೈಕುಂಠ ಲೋಕಗಳು, ಇವೆಲ್ಲವೂ ಕೂಡ ಬರ್ತಾ ಇರೋದು ಎಲ್ಲಿಂದ? ಬಲರಾಮನಿಂದ. ಹೌದಲ್ವಾ? ದಯವಿಟ್ಟು ಮ್ಯೂಟ್ ಮಾಡಿ, ಎಲ್ಲರೂ ಕೂಡ ಡಿಸ್ಟರ್ಬೆನ್ಸ್ ಬರ್ತಾ ಇದೆ. ಮೇ ಬಿ ಸುನಿಲ್ ಪ್ರಭು ಅವರು ದಯವಿಟ್ಟು ಸ್ವಲ್ಪ ಗಮನಿಸಿ. ಪ್ರಭು, ನಾನು ಕೋಶ್ ಮಾಡಿ ಪ್ರಭು. ದಯವಿಟ್ಟು ನೀವು ಬೇರೆಯವ್ರನ್ನ ಮ್ಯೂಟ್ ಮಾಡ್ತಾ ಇರಿ. ಪ್ರಶ್ನೆ ಕೇಳಿದಾಗಷ್ಟೇ ಅನ್ಮ್ಯೂಟ್ ಮಾಡಿ ಉತ್ತರ ಹೇಳಿದ್ರೆ ಎಲ್ಲರಿಗೂ ಸ್ಪಷ್ಟವಾಗಿ ಕೇಳುತ್ತೆ. ಸೊ ಭಗವಂತನ ಎಲ್ಲ ಲೀಲೆಗಳಲ್ಲಿ ಬಲರಾಮ ವಿಧವಾದಂತಹ ರಸಗಳಲ್ಲಿ ಆತ ಸೇವೆಯನ್ನ ಮಾಡ್ತಾನೆ. ಈಗ ಸೇವಕ ಭಗವಾನ್ ಬಗ್ಗೆನೇ ಹೇಳ್ತಾ ಇದ್ದೀನಿ. ಶಾಂತರಸದ ರೂಪದಲ್ಲಿ ಭಗವಂತನ ಧಾಮವಾಗಿ, ಆ ಧಾಮದ ಪರಿಸರವಾಗಿ, ಆ ಧಾಮದ ಅನೇಕ ಪ್ರಾಕಟ್ಯಗಳು. ಈಗ ಹೇಳ್ಬೇಕಂದ್ರೆ ವೃಂದಾವನದ ಪವಿತ್ರ ಭೂಮಿ, ಅಲ್ಲಿಯ ನದಿಗಳು, ಅಲ್ಲಿಯ ಸರೋವರಗಳು, ಇವೆಲ್ಲವೂ ಕೂಡ ಆ ಬಲರಾಮನೇ. ವೈಕುಂಠ ಜಗತ್ತೆಲ್ಲವೂ ಕೂಡ ಬಲರಾಮನೇ. ಭಗವಂತನ ಲೀಲಾ ಸಾಮಗ್ರಿಗಳೇನಿವೆ ಅವೆಲ್ಲವೂ ಕೂಡ ಬಲರಾಮನೇ. ಅಷ್ಟೇ ಅಲ್ಲದೆ ಭಗವಂತ ಶ್ರೀಕೃಷ್ಣನೊಡನೆ ದಾಸ್ಯ ಭಾವದಲ್ಲೂ ಕೂಡ ಬಲರಾಮ ಸೇವೆಯನ್ನ ಮಾಡ್ತಾನೆ. ಅನೇಕ ಬಾರಿ ಶ್ರೀಕೃಷ್ಣನ ಸೇವಕನಂತೆ, ದಾಸನಂತೆ ಕೂಡ ಆತ ಸೇವೆಯನ್ನ ಮಾಡ್ತಾನೆ. ಸಖ್ಯ ರೂಪದಲ್ಲಿ ಅನೇಕ ಲೀಲೆಗಳು ಅಲ್ವಾ? ಗೋಪ ಬಾಲಕರೊಡನೆ ಲೀಲೆಗಳಲ್ಲಿ ಬಲರಾಮನು ಕೂಡ ಕೃಷ್ಣನ ಸಖನಂತೆ, ಮಿತ್ರನಂತೆ. ವಾತ್ಸಲ್ಯ ಭಾವದಲ್ಲಿ ಶ್ರೀಕೃಷ್ಣನ ಅಣ್ಣನಾಗಿ ತಮ್ಮನ ರಕ್ಷಣೆ, ತಮ್ಮನ ಒಂದು ರೀತಿಯ ಆ ವಾತ್ಸಲ್ಯವನ್ನು ಕೂಡ, ಯಾಕಂದ್ರೆ ತಮ್ಮ ಅಣ್ಣ ಆ ಒಂದು ಪಿತೃವಾತ್ಸಲ್ಯವನ್ನು ಕೂಡ ತೋರಿಸ್ತಾನಲ್ವಾ ತಮ್ಮನ ಕುರಿತಾಗಿ. ಸೊ ಆ ಭಾವವೂ ಕೂಡ ಬಲರಾಮ ವ್ಯಕ್ತಪಡಿಸ್ತಾನೆ. ಅಷ್ಟೇ ಅಲ್ಲದೆ ಬಲರಾಮನ ಇನ್ನೊಂದು ರೂಪ ಅನಂಗ ಮಂಜರಿ ಅಂತ ಏನ್ ಹೇಳ್ತಾರೆ, ಆ ರೂಪದಲ್ಲಿ ಆತ ಮಾಧುರ್ಯ ರಸದಲ್ಲೂ ಕೂಡ ಶ್ರೀಕೃಷ್ಣನ ಸೇವೆಯನ್ನ ಮಾಡ್ತಾನೆ. ಸೊ ಶ್ರೀಕೃಷ್ಣನೊಡನೆ ಎಲ್ಲ ರಸಗಳಲ್ಲೂ ಸೇವೆಯಲ್ಲಿ ಸಂಬಂಧಿತನಾದವ ಬಲರಾಮ. ಇದು ಬಹಳ ವಿಶೇಷ. ಬೇರೆ ಭಗವಂತನ ಅವತರಣಗಳಲ್ಲಿ ಒಂದು ಅಥವಾ 2-3 ಸಂಬಂಧಗಳಷ್ಟೇ. ಬಟ್ ಶ್ರೀಕೃಷ್ಣ ಸ್ವಯಂ ಭಗವಾನ್ ಆಗಿ ಅವತರಿಸಿದಾಗ, ಸೇವಕ ಭಗವಾನ್ ಆಗಿ ಬಲರಾಮ ಕಂಡಾಗ
ಆ ಎಲ್ಲ ರಸಗಳಲ್ಲೂ ಆತನಿಗೆ ಸೇವೆ ಮಾಡುವಂತಹ ಅಭಿಲಾಷೆ, ಆ ತೀವ್ರವಾದಂತಹ ಆ, ಏನು ಹೇಳ್ತಾರೆ, ಇಚ್ಛೆ, ಆ, ಉತ್ಕಂಠ. ಸೊ ಅದನ್ನು ಸೇವಕ ಭಗವಾನ್ ರೂಪದಲ್ಲಿ ನೋಡ್ಬೋದು. ಅಷ್ಟೇ ಅಲ್ಲದೆ ಆದಿಗುರುವಾಗಿ ಆತ ಎಲ್ಲ ಜೀವಾತ್ಮಗಳಿಗೆ, ಸಾಧಕ ಭಕ್ತರಿಗೆ ಭಕ್ತಿಯನ್ನ ಹೇಗೆ ಪಾಲಿಸಬೇಕು ಅನ್ನೋದನ್ನು ಕೂಡ ತಿಳಿಸ್ತಾನೆ. ಇದು ಬಲರಾಮನ ತತ್ವ. ತತ್ವ ಬಹಳ ಮುಖ್ಯ, ಇದನ್ನು ತಿಳ್ಕೊಳ್ಳೋದು. ಬಲರಾಮ ಅನ್ನೋ ಶಬ್ದದಲ್ಲಿ ಎರಡು ಶಬ್ದಗಳಿವೆ, ಪದಗಳಿವೆ, ಬಲ ಮತ್ತೆ ರಾಮ. ಇದನ್ನ ನಮ್ಮ ಆಚಾರ್ಯರು ವರ್ಣಿಸುವಾಗ ಈ ಬಲರಾಮ ಭಕ್ತರಿಗೆ ಈ ಬಲ ಮತ್ತೆ ರಾಮವನ್ನ ಪ್ರದಾನ ಮಾಡ್ತಾನೆ. ಬಲ ಅಂದ್ರೇನು? ದೈಹಿಕ ಬಲವ, ಅಥವಾ ಸಂಪತ್ತಿನ ಬಲವ, ಭೌತಿಕ ಬಲವ? ಅಲ್ಲ. ಬಲರಾಮ ವಿಶೇಷವಾಗಿ ಒಬ್ಬ ಭಕ್ತನಿಗೆ ಆಧ್ಯಾತ್ಮಿಕ ಬಲವನ್ನ ನೀಡ್ತಾನೆ. ಆ ಆಧ್ಯಾತ್ಮಿಕ ಬಲವನ್ನ ನಡೆದುಕೊಂಡು ಹೋಗ್ಲಿಕ್ಕೆ ಸಾಮರ್ಥ್ಯವನ್ನ ನೀಡ್ತಾನೆ. ಆ ಜೀವನವನ್ನು ನಡೆಸ್ಕೊಂಡು ಹೋಗ್ಲಿಕ್ಕೆ ಸಾಮರ್ಥ್ಯವನ್ನ ನೀಡ್ತಾನೆ. ಭಕ್ತಿ ಜೀವನವನ್ನು ನಡೆಸ್ಕೊಂಡು ಹೋಗ್ಲಿಕ್ಕೆ ನೈತಿಕ, ಬೌದ್ಧಿಕ, ಆಧ್ಯಾತ್ಮಿಕ ಬಲವನ್ನ ಪ್ರದಾನ ಮಾಡುವವನೇ ಈ ಬಲರಾಮ. ಇನ್ನೊಂದು ಶಬ್ದ ರಾಮ. ರಾಮ ಅನ್ನೊಂದು ಶಬ್ದದಲ್ಲಿ ತಿಳಿಯುವಂತಹ ಅರ್ಥ ಏನಂದ್ರೆ, ಯಾರು ಆನಂದವನ್ನ ಪ್ರದಾನ ಮಾಡ್ತಾನೋ ಆತನಿಗೆ ರಾಮ ಅನ್ನೋ ಶಬ್ದ ಹೇಳಲಾಗುತ್ತೆ. ಸೊ ಇಲ್ಲಿ ರಾಮ ಅನ್ನೋದ್ರ ಅರ್ಥ ಏನು? ಒಬ್ಬ ಭಕ್ತನಿಗೆ ಭಕ್ತಿ ಕಾರ್ಯದ ಆನಂದವನ್ನ, ಸೇವೆಯ ಆನಂದವನ್ನ ಪ್ರದಾನ ಮಾಡಿ ಆ ಭಕ್ತನನ್ನ ಭಕ್ತಿಯಲ್ಲಿ ನಿಷ್ಠೆಯಿಂದ ಸ್ಥಿತಗೊಳಿಸುವನೇ ಬಲರಾಮ. ನೋಡಿ ಎಂತ ಒಳ್ಳೆ ಅರ್ಥ ಇದೆ, ಹೌದಲ್ವಾ? ಬಲ ಮತ್ತು ರಾಮ. ಬಲ ಅಂದ್ರೆ ಅರ್ಥ ಏನು? ಯಾರು ಹೇಳ್ತೀರಾ? ಆಧ್ಯಾತ್ಮಿಕವಾದ ಬಲ. ನೋಡಿ ಇದ್ರ ಅರ್ಥ ಏನು? ಆಧ್ಯಾತ್ಮಿಕ ಬಲ ಅಂದ್ರೆ ಆಧ್ಯಾತ್ಮಿಕ ಜ್ಞಾನ. ಆ ಜ್ಞಾನವನ್ನ ಉಪಯೋಗಿಸುವಂತಹ ಒಂದು ವಿವೇಕ, ಆ ಬುದ್ಧಿ, ಸ್ಮರಣೆ ಅಷ್ಟೇ ಅಲ್ಲ, ಆದ್ರೆ ಬುದ್ಧಿ, ಆ ದೃಢತೆ, ಆಧ್ಯಾತ್ಮಿಕ ಜೀವನದ ನಿಯಮಗಳನ್ನ ಪಾಲಿಸುವಂತಹ ಆ ನೈತಿಕತೆ, ಆ ಬುದ್ಧಿ, ಇದು ಸಾಧಕ ಭಕ್ತರಿಗೆ ಬಹಳ ಅವಶ್ಯಕ. ಅದನ್ನ ಪ್ರದಾನ ಮಾಡುವವನೇ ಬಲರಾಮ. ರಾಮ ಅಂದ್ರೆ ಅರ್ಥ ಏನು? ಯಾರಿಗೆ ನೆನಪಿದೆ? ರಾಮ ಆನಂದ, ಸಂತೋಷ, ಆಧ್ಯಾತ್ಮಿಕ ಆನಂದವನ್ನ ಪ್ರದಾನ ಮಾಡೋನು. ಬಹಳ ವಿಶೇಷವಾದ ಅರ್ಥ ಇದು. ಸೊ ಹೀಗೆ ಸಾಧಕ ಭಕ್ತರಿಗೂ ಕೂಡ ಒಂದು ವಿಶೇಷವಾದಂತಹ ಅರಿವನ್ನ, ಆ ಸೊಬಗನ್ನ, ತಿಳುವಳಿಕೆಯನ್ನ ನೀಡುವವನು ಬಲರಾಮ. ಆ ಶಕ್ತಿಯನ್ನ ನೀಡುವವನು ಬಲರಾಮ. ಬಹಳ ಮುಖ್ಯ ಸಾಧಕ ಭಕ್ತರಿಗೆ ಈ ತತ್ವವನ್ನು ತಿಳಿಯೋದು. ಈತನ ಕೆಲ ಲೀಲೆಗಳನ್ನ ನೋಡೋದಾದ್ರೆ, ಆತ ಹೇಗೆ ಪ್ರಕಟನಾದ, ನಮಗೆಲ್ಲ ಕೃಷ್ಣನ ಅವತರಣದ ಪ್ರಸಂಗಗಳೆಲ್ಲ ತಿಳಿದಿದೆ. ಕೆಲವೊಂದನ್ನ ನಾವಿಲ್ಲಿ ಸಂಕ್ಷೇಪವಾಗಿ ನೋಡ್ತಾ ಹೋಗೋಣ. ಬಟ್ ಅದರಲ್ಲಿ ಮುಖ್ಯವಾಗಿ ನಾವು ಬಲರಾಮನ ಪ್ರಾಕಟ್ಯ, ಬಲರಾಮನ ಕಾರ್ಯ ಅಥವಾ ಲೀಲೆಗಳನ್ನ ನೋಡ್ತಾ ಇದ್ದೀವಿ. ಅವುಗಳಿಂದ ನಮಗೆ ಸಾಕಷ್ಟು ಭಕ್ತಿಯಲ್ಲಿ ಪ್ರೇರಣೆ, ಭಕ್ತಿಯಲ್ಲಿ ಕೆಲ ಮುಖ್ಯವಾದಂತಹ ಉಪದೇಶಗಳು ದೊರೆಯುತ್ತವೆ. ಬನ್ನಿ ನೋಡೋಣ. ನಮಗೆಲ್ಲ ಗೊತ್ತಿರೋ ಹಾಗೆ ಆ ಭೂದೇವಿ ಭಾರವನ್ನ ತಡೆಯಲಾರದೆ ಬ್ರಹ್ಮನ ಬಳಿ ಹೋದ್ಲು. ತುಂಬಾ ಜನಸಂಖ್ಯೆ ಆಗ್ಬಿಟ್ಟಿತ್ತೋ ಏನೋ, ಏನನ್ಸುತ್ತೆ? ರಾಕ್ಷಸರ ಉಪಟಳ ಜಾಸ್ತಿ ಆಗಿತ್ತು. ಅಧರ್ಮಿಗಳು ಹೆಚ್ಚಾಗಿದ್ದರು, ಧರ್ಮ ಗ್ಲಾನಿಯಾಗಿತ್ತು. ಹಾಗಾಗಿ ಆಕೆ ಅತಿ ನೊಂದಿದ್ದಳು. ರಾಜರ ವೇಷದಲ್ಲಿ ಕ್ರೂರಿಗಳು, ಅಧರ್ಮಿಗಳು ಎಲ್ಲ ರೀತಿಯ ಧಾರ್ಮಿಕ ಕಾರ್ಯಗಳನ್ನು ನಿಲ್ಲಿಸಿ ಪೀಡಿಸ್ತಾ ಪಾಪ ಕಾರ್ಯಗಳನ್ನು ಹೆಚ್ಚು ಮಾಡಿದ್ರು. ಅದನ್ನು ತಡೆಯಲಾರದೆ ಆಕೆ ಗೋರೂಪದಲ್ಲಿ ಆ ಬ್ರಹ್ಮನ ಮುಂದೆ ಬಂದು ಅಳಲನ್ನ ಹೇಳಿಕೊಂಡಾಗ ಬ್ರಹ್ಮ ಎಲ್ಲ ದೇವತೆಗಳನ್ನ ಕರೆದುಕೊಂಡು ಶ್ವೇತದ್ವೀಪಕ್ಕೆ ಹೋದ. ಅಲ್ಲಿ ಆ ಶ್ವೇತದ್ವೀಪದಲ್ಲಿ ಆ
ಕ್ಷೀರಸಾಗರದ ಮುಂದೆ ಬ್ರಹ್ಮ ಧ್ಯಾನಿಸ್ತಾ ಇದ್ದಾನೆ. ಆತನ ಸ್ಮೃತಿಯಲ್ಲಿ ಭಗವಂತನ ವಾಣಿ ಆತನಿಗೆ ಕೇಳಿಸತ್ತೆ. ಅದನ್ನ ಆತ ದೇವತೆಗಳಿಗೆ ಹೇಳ್ತಾನೆ. ಭಗವಂತನ ಆಜ್ಞೆ ಏನಾಗಿತ್ತು? ಏಕೆಂದರೆ ಎಲ್ಲರೂ ಕೂಡ ಪ್ರಾರ್ಥನೆಯನ್ನ ಸಲ್ಲಿಸಿದ್ರು. ಏನ್ ಹೇಳಿದ್ದ ಭಗವಂತ ಬ್ರಹ್ಮನಿಗೆ? ಆ ಮಾತುಗಳನ್ನ ಈಗ ದೇವತೆಗಳಿಗೆ ಬ್ರಹ್ಮ ಹೇಳ್ತಾ ಇದ್ದಾನೆ. ಆತ ಹೇಳ್ತಾನೆ, ಭಗವಂತ ನನಗೆ ಆದೇಶಿಸಿದ್ದಾನೆ. ಭಗವಂತನಿಗೆ ಸಂಪೂರ್ಣ ಅರಿವು ಇದೆ, ಭೂಮಿಯಲ್ಲಿ ನಡೀತಿರುವಂತಹ ಘಟನೆಗಳ ಅರಿವು ಇದೆ, ಹೇ ಭೂದೇವಿ. ಹಾಗಾಗಿ ಆತನೇ ಈ ಪರಿಸ್ಥಿತಿಯನ್ನ ಸರಿ ಮಾಡಲಿಕ್ಕೆ, ಧರ್ಮ ಸ್ಥಾಪನೆಗೆ, ಭಕ್ತಿ ಸ್ಥಾಪನೆಗೆ ಆತನೇ ಗೋಚರಿಸೋನಿದ್ದಾನೆ. ಎಲ್ಲ ದೇವತೆಗಳಿಗೆ ಆತ ಆದೇಶ ನೀಡಿದ್ದಾನೆ, ನೀವೆಲ್ಲರೂ ಕೂಡ ಯದು ಮತ್ತು ವೃಷ್ಣಿ ವಂಶಗಳೇನಿವೆ, ಭೋಜ, ಅಂಧಕ, ಎಲ್ಲ ವಂಶಗಳಲ್ಲಿ ನೀವು ಅವತರಿಸ್ಬೇಕು, ಜನ್ಮ ಪಡಿಬೇಕು. ದೇವತೆಗಳು ತಮ್ಮ ಪತ್ನಿಯರ ಜೊತೆ ಅವರು ಜನ್ಮ ಪಡಿಬೇಕು. ಭಗವಂತನ ಅವತರಣ ಈ ಕುಲದಲ್ಲಿ ಆಗೋದಿದೆ. ವಿಶೇಷವಾಗಿ ಯಾರ ಮಗನಾಗಿ? ಯದು ಕುಲದಲ್ಲಿ ಯಾರ ಮಗನಾಗಿ ಭಗವಂತ ಅವತರಿಸೋನಿದ್ದಾನೆ? ದೇವಕಿ ವಸುದೇವರ ಮಗನಾಗಿ. ದೇವಕಿ ವಸುದೇವರ ಮಗನಾಗಿ ಅವತರಿಸೋನಿದ್ದಾನೆ. ಆತನ ಆಗಮನದ ಮುಂಚೆ ಆ ಮೊದಲ ವಿಸ್ತಾರವಾದಂತಹ ಸೇವಕ ಭಗವಾನ್ ಬಲರಾಮ. ಯಾರು? ಬಲರಾಮ. ಬಲರಾಮ ಆತ ಅವತರಿಸ್ತಾನೆ. ಆತನಿಗೆ ಇನ್ನೊಂದು ಹೆಸರು ಸಂಕರ್ಷಣ. ಅಷ್ಟೇ ಅಲ್ಲದೆ ಆ ಭಗವಂತನ ಮಾಯೆ, ವಿಷ್ಣು ಮಾಯೆ, ಆಕೆನೂ ಕೂಡ ಅವತರಿಸ್ತಾಳೆ. ಸೊ ಹೀಗೆ ಆ ಭಗವಂತನೇ ಬ್ರಹ್ಮನಿಗೆ ಈ ಮಾತುಗಳನ್ನ ಹೇಳಿದ್ದ, ಅದನ್ನ ದೇವತೆಗಳಿಗೂ ತಿಳಿಸಿದ ಬ್ರಹ್ಮದೇವ. ಅದಾದ ನಂತರ ಭೂಲೋಕದ ಆ ಪ್ರಸಂಗಗಳು ನಮಗೆ ತಿಳಿದಿವೆ. ಮಥುರೆಯಲ್ಲಿ ಆ ಮದುವೆಯ ಸಂದರ್ಭ, ವಸುದೇವ ದೇವಕಿಯರ ರಥವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದ ಕಂಸ ಒಂದು ಆಕಾಶವಾಣಿಯನ್ನ ಕೇಳ್ದ, 8ನೇ ಗರ್ಭ ನಿನ್ನ ಮೃತ್ಯುವಾಗತ್ತೆ ಅಂತ. ತಕ್ಷಣವೇ ಆತ ಆಕೆಯನ್ನ ಕೊಲ್ಲಲಿಕ್ಕೆ ಸಿದ್ಧನಾಗ್ತಾನೆ. ಅನೇಕ ಉಪದೇಶಗಳನ್ನ ಹೇಳಿದ ಮೇಲೂ ಕೂಡ ತಿಳಿಯದೆ ಕೊನೆಗೆ ಆ ಪರಿಸ್ಥಿತಿಯ ಒತ್ತಡಕ್ಕೆ ಸಿಲುಕಿ ಆಯಿತು, ನನ್ನ ಹುಟ್ಟಿದ ಪ್ರತಿಯೊಂದು ಮಗುವನ್ನು ಕೂಡ ನಾನು ನಿನಗೆ ನೀಡ್ತೇನೆ ಅಂತ ಹೇಳಿ ಆಶ್ವಾಸನ ನೀಡಿದ ವಸುದೇವ. ಕ್ರೂರಿ ಕಂಸ ಅದಕ್ಕೆ ಒಪ್ಪಿ ಆ ತಾಯಿ ದೇವಕಿಯನ್ನ ಕೈಬಿಟ್ಟ, ಆಕೆಯನ್ನ ಕೊಲ್ಲಲಿಲ್ಲ. ಮಾತಿಗೆ ತಕ್ಕಂತೆ ವಸುದೇವ ಪ್ರತಿಯೊಂದು ಮಗು ಮೊದೊಂದು ಮಗುವನ್ನು ಕೂಡ ಆತ ಕರೆದೊಯ್ತಾ ಇದ್ದೆ. ಕ್ರೂರಿ ಕಂಸ ಆತ ಆ ಒಂದೊಂದು ಮಗುವನ್ನು ಕೂಡ ಕೊಂದ, ಅದೆಲ್ಲ ಗೊತ್ತಿದೆ. ಈ ರೀತಿಯಾಗಿ 6 ಮಕ್ಕಳನ್ನ ಒಂದಾದ ಮೇಲೆ ಒಂದು ಆತ ಇಷ್ಟು ನಿರ್ದಯೆಯಿಂದ ಕೊಂದ. ಇದಾದ ಮೇಲೆ 7ನೆಯ ಗರ್ಭವಾಗಿ ತಾಯಿ ದೇವಕಿಯ ಗರ್ಭದಲ್ಲಿ ಈ ಅನಂತ ಶೇಷ ಬಲರಾಮ ಪ್ರಕಟನಾಗಿದ್ದಾನೆ. 7ನೆಯ ಗರ್ಭ ನೆನಪಿರಲಿ. ಮೊದಲು ಈತ ಕಂಡಿದ್ದು ದೇವಕಿಯ ಗರ್ಭದಲ್ಲಿ. ನೋಡಿ, ಶ್ರೀಕೃಷ್ಣ ಈ ದೇವಕಿಯ ಗರ್ಭದಲ್ಲಿ ಪ್ರಕಟನ ಆಗೋನಿದ್ದಾನೆ. ಬಟ್ ಅದಕ್ಕೂ ಮುಂಚೆ ಯಾರು ಬಂದ್ರು ಇಲ್ಲಿ? ಬಲರಾಮ. ಬಹಳ ಮುಖ್ಯವಾದಂತಹ ಒಂದು ಸ್ವಾರಸ್ಯ ಇದೆ. ಏನದು? ಗರ್ಭದಿಂದ ಹೇಳಿ ಹೇಳಿ. ಎಸ್, ದೇವಕಿಯ ಗರ್ಭದಿಂದ ರೋಹಿಣಿ ಹಾ. ಗರ್ಭಕ್ಕೆ ಇಲ್ಲ, ಸ್ಥಳಾಂತರಿಸುವುದು. ಅದಾದ್ಮೇಲೆ ಬರುತ್ತೆ. ಬಟ್ ಯಾಕೆ ಆತ ದೇವಕಿ ಗರ್ಭದಲ್ಲಿ ಬಂದ? ಡೈರೆಕ್ಟ್ ಆಗಿ ಆತ ರೋಹಿಣಿ ಗರ್ಭದಲ್ಲೇ ಬರ್ಬೋದಾಗಿತ್ತಲ್ವಾ? ಕೃಷ್ಣ ಪ್ರಭು, ಹಾ ಹೇಳಿ. ಅದಕ್ಕೆ ಶುದ್ಧೀಕರಣ ಮಾಡೋದಿಕ್ಕೆ ಅಲ್ಲಿ ಆ ಸ್ವಾರಸ್ಯ ಇದೆ. ಭಗವಂತನ ಅವತರಣದ ಸಿದ್ಧತೆಯನ್ನ ಮಾಡ್ಲಿಕ್ಕೆ ಸೇವಕರು ಮುಂಚೆ ಬರ್ಬೇಕಲ್ವಾ? ಹೌದ್ ತಾನೆ? ಹೌದು ಹೌದು. ಪ್ರಭುವಿನ ಆಗಮನಕ್ಕೆ ಸಿದ್ಧತೆಯನ್ನ ಮಾಡಲಿಕ್ಕೆ ಈ ನಮ್ಮ ಆದಿಸೇವಕ ಬಲರಾಮ ಗೋಚರಿಸ್ತ. ಆತನಿಗೆ ಅನೇಕ ಹೆಸರುಗಳು, ಅನಂತಶೇಷ, ಲಕ್ಷ್ಮಣ, ಬಲರಾಮ, ಅನಂತ ಹೆಸರುಗಳು. ಆತನ ಹೆಸರೇ ಅನಂತ. ಆ ಹೆಸರಿನಲ್ಲೇ ತಿಳಿಯುತ್ತೆ. ಸೊ ಭಗವಂತ ಈ ವಿಷ್ಣು ಮಾಯೆಗೆ ಅಥವಾ ಯೋಗ ಮಾಯೆಗೆ, ಆಕೆ ಒಂದೇ ಭಗವಂತನ ಶಕ್ತಿ, ಆಕೆಗೆ ಆದೇಶಿಸಿದ, ಈ ನನ್ನ
ವಿಸ್ತಾರವಾದಂತಹ ಬಲರಾಮನನ್ನ ನೀನು ರೋಹಿಣಿಯ ಗರ್ಭಕ್ಕೆ ವರ್ಗಾವಣೆ ಮಾಡು. ನಿನಗೆ ಆ ವಿಶೇಷ ಶಕ್ತಿಯನ್ನ ನಾನು ನೀಡ್ತಾ ಇದ್ದೇನೆ. ಯಾಕಂದ್ರೆ ಬಲರಾಮನನ್ನು ವರ್ಗಾಯಿಸುವುದು ಸಾಧ್ಯವೇ? ಸಾಮಾನ್ಯವೇ? ಇಲ್ಲ. ಆತನನ್ನ ನೀನು ವರ್ಗಾವಣೆ ಮಾಡು. ಇಲ್ಲಿ ಗಮನಿಸಬೇಕಾದಂತ ವಿಷಯ, ವಸುದೇವನಿಗೆ ಅನೇಕ ಹೆಂಡತಿಯರಿದ್ದರು. ರೋಹಿಣಿ, ದೇವಕಿ. ರೋಹಿಣಿ ಆಕೆ ಗರ್ಭವತಿಯಾದ ನಂತರ ಕಂಸನ ಭಯದಿಂದ ವಸುದೇವ ಗುಹ್ಯ ರೂಪದಲ್ಲಿ ಆಕೆಯನ್ನು ಒಂದು ಕುದುರೆಯ ಮೇಲೆ ಕುಳ್ಳಿರಿಸಿ ಆಕೆಯನ್ನ ವೃಂದಾವನಕ್ಕೆ ಕಳಿಸಿದ್ದ. ಆಕೆ ಗರ್ಭವತಿಯಾದ ಸಮಯದಲ್ಲಿಯೇ ದೇವಕಿಯು ಕೂಡ 7ನೆಯ ಗರ್ಭವನ್ನು ಧರಿಸಿದ್ಲು. ಸರಿಸುಮಾರು 7 ತಿಂಗಳಾದ ನಂತರ ಈ ಯೋಗಮಾಯೆ ದೇವಕಿಯ ಗರ್ಭದಿಂದ ರೋಹಿಣಿಯ ಗರ್ಭಕ್ಕೆ ಸಂಕರ್ಷಣ ಬಲರಾಮನನ್ನ ವರ್ಗಾಯಿಸಿದಳು. ಹೊರರೂಪದಲ್ಲಿ ದೇವಕಿ 7ನೆಯ ತಿಂಗಳು ಗರ್ಭಿಣಿಯಾಗಿದ್ಲು. ಆದರೆ ಜನರಿಗೆ ಗರ್ಭಪಾತ, ಸ್ರವ ಆಯ್ತಾ ಅಂತ ತಿಳ್ಕೊಂಡ್ರು. ಬಟ್ ಏನಾಗಿತ್ತು ಒಳಗಡೆ? ಯೋಗಮಾಯೆ ಆ ಬಲರಾಮನನ್ನ ದೇವಕಿಯ ಗರ್ಭದಿಂದ ರೋಹಿಣಿಯ ಗರ್ಭಕ್ಕೆ ಸ್ಥಳಾಂತರ ಮಾಡಿತು. ಸೊ ರೋಹಿಣಿಯು ಗರ್ಭವತಿಯಾಗಿದ್ದಳು. ಆ ಗರ್ಭ ಅದೃಶ್ಯವಾಗಿ ಈಗ ಆಕೆಯ ಗರ್ಭದಲ್ಲಿ ಯಾರು ಬಂದಿದ್ದಾರೆ? ಬಲರಾಮ ಬಂದಿದ್ದಾರೆ. ಈಗ ರೋಹಿಣಿ ಎಲ್ಲಿದ್ದಾಳೆ? ಬೃಂದಾವನದಲ್ಲಿದ್ದಾಳೆ. ದೇವಕಿ ಆಕೆ ಮಥುರೆಯಲ್ಲಿದ್ದಾಳೆ. ಸೊ ಹೀಗೆ ಆದ ನಂತರ ದೇವಕಿ ಗರ್ಭಪಾತವಾಯಿತು, ಗರ್ಭಸ್ರವವಾಯಿತು ಅಂತ ಎಲ್ಲರೂ ಕೂಡ ತಿಳಿತಾರೆ. ಅದಾದ ಮೇಲೆ ಮತ್ತೆ ದೇವಕಿ ಗರ್ಭವತಿಯಾದ್ಲು. ಆಗ ಶ್ರೀಕೃಷ್ಣನ ಪ್ರಾಕಟ್ಯವಾಯಿತು. ನಮ್ಗೆಲ್ಲ ಅದು ಗೊತ್ತಿದೆ. ವಸುದೇವನ ಚಿತ್ತದಿಂದ ವಸುದೇವನ ಹೃದಯದಿಂದ ದೇವಕಿಯ ಹೃದಯಕ್ಕೆ, ದೇವಕಿ ಹೃದಯದಿಂದ ದೇವಕಿಯ ಗರ್ಭಕ್ಕೆ ಬಂದ. ಆನಂತರ ಗರ್ಭಸ್ತುತಿ ಅವೆಲ್ಲ ನಾವು ಕೇಳಿರ್ಬೋದಲ್ವ, ತಮ್ಗೆ ನೆನಪಿರ್ಬೋದು, ಚರ್ಚೆ ಮಾಡಿದ್ವಿ ಬಹಳಷ್ಟು ಹಿಂದೆ. ಸೊ ಈಗ ಶ್ರೀಕೃಷ್ಣ ಗರ್ಭ ಪ್ರವೇಶ ಮಾಡಿದ ನಂತರ ಆತ ಸರಿಸುಮಾರು 8 ತಿಂಗಳು ಹತ್ತತ್ರ ಆ ಗರ್ಭದಲ್ಲಿದ್ದ ನಂತರ ಅದೇ ಸಮಯದಲ್ಲಿ ಬಲರಾಮನು ಕೂಡ ಅಷ್ಟು ದೀರ್ಘಕಾಲ ರೋಹಿಣಿಯ ಗರ್ಭದಲ್ಲೇ ಇದ್ದ. ಸರಿಸುಮಾರು 14 ತಿಂಗಳು. ಎಷ್ಟು ತಿಂಗಳು? 14-15 ತಿಂಗಳು. ಯಾಕಂದ್ರೆ ರೋಹಿಣಿ ಗರ್ಭವತಿ ಆಗಿದ್ಲಲ್ವಾ? ನೆನಪಿದೆಯಾ? ಅರ್ಥ ಆಗ್ತಾ ಇದೆ ಇದು ಕನೆಕ್ಷನ್? ಹರೇ ಕೃಷ್ಣ. ಸೊ ಹೀಗೆ ರೋಹಿಣಿಯ ಗರ್ಭದಿಂದ ಬಲರಾಮ ಪ್ರಕಟನಾಗ್ತಾನೆ ಆ ಪೂರ್ಣಿಮೆಯ ದಿನ. ಬಲರಾಮ ಪೂರ್ಣಿಮೆ. ಅದಾದ ನಂತರದ 7 ದಿನಕ್ಕೆ ಶ್ರೀಕೃಷ್ಣನು ಕೂಡ ಪ್ರಕಟನಾಗ್ತಾನೆ. ಯಾರ ಗರ್ಭದಿಂದ? ದೇವಕಿ ಗರ್ಭದಿಂದ. ಸೊ ಇಬ್ಬರಿಗೂ ಕೂಡ ಎಷ್ಟು ವಯಸ್ಸಿನ ವ್ಯತ್ಯಾಸ ಇದೆ? 7 ದಿನ. ನೆನ್ಪಿಡಿ. 7 ದಿನ ಬಲರಾಮ ಕೃಷ್ಣನಿಗಿಂತ ದೊಡ್ಡವನು, ಅಣ್ಣ. ಸೊ ಈ ಲೀಲೆಗಳೆಲ್ಲ ನಿಮ್ಗೆ ನೆನಪು ಮಾಡ್ಕೊಳ್ತಾ ಇದ್ದೀರಾ? ವಸುದೇವ ಶ್ರೀಕೃಷ್ಣನನ್ನ ವೃಂದಾವನಕ್ಕೆ ಕರೆತರ್ತಾನೆ. ಆ ಹೆಣ್ಣು ಮಗುವನ್ನು ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಕಂಸನಿಗೆ ಆ ಹೆಣ್ಣು ಮಗು ದುರ್ಗೆ ರೂಪದಲ್ಲಿ ಕಂಡು ಮಾತನ್ನ ಹೇಳ್ತಾಳೆ. ಇಲ್ಲಿ ವೃಂದಾವನದಲ್ಲಿ ನಂದೋತ್ಸವ, ಶ್ರೀಕೃಷ್ಣನ ಜನ್ಮೋತ್ಸವವನ್ನು ಆಚರಿಸಲಾಯಿತು. ಬಲರಾಮನ ಜನ್ಮೋತ್ಸವವನ್ನು ಕೂಡ ಆಚರಿಸಲಾಯಿತು. ಸೊ ಹೀಗೆ ಕೃಷ್ಣ ಬಲರಾಮರಿಬ್ರು ಕೂಡ ಎಲ್ಲಿದ್ದಾರೀಗ? ಎಲ್ಲಿದ್ದಾರೆ? ಮಹಾರಾಜನ ಹತ್ರ ವೃಂದಾವನದಲ್ಲಿ ಇದ್ದಾರೆ. ಸೊ ಇಲ್ಲಿ ಬಹಳ ಇಂಟ್ರೆಸ್ಟಿಂಗು. ಈ ಇಬ್ರು ಮಕ್ಕಳು ಬೆಳೀತಾ ಇದ್ದಾರೆ. ನಿಮ್ಗೆಲ್ಲ ನೆನಪಿರ್ಬೋದು, ಪೂತನ, ಶಕಟ, ಈ ಎಲ್ಲ ಅಸುರರ ಉದ್ಧಾರವಾಗ್ತದೆ. ಆನಂತರ ಹತ್ರ ಶಕಟಾಸುರನ ಉದ್ಧಾರದ ನಂತರ, ಆ ಪ್ರಸಂಗದ ನಂತರ ಸರಿಸುಮಾರು 100 ದಿನಗಳ ಆದ್ಮೇಲೆ ಗರ್ಗ ಋಷಿಗಳು ಆ ಬೃಂದಾವನ ಪ್ರದೇಶಕ್ಕೆ ಬಂದಾಗ ನಮ್ಮ ನಂದ ಮಹಾರಾಜ
ಈ ಇಬ್ಬರು ಮಕ್ಕಳ ನಾಮಕರಣ ಕಾರ್ಯವನ್ನ ಮಾಡಿ ಅಂತ ಹೇಳಿ ಭಿನ್ನವಿಯನ್ನ ಹೇಳ್ಕೊಂಡ. ಯಾರಿಗೂ ತಿಳಿಯದಂತೆ ಈ ನಾಮಕರಣ ನಡೀತು. ಎಲ್ಲಿ ನಡೀತು? ಹಸುವಿನ ಕೊಟ್ಟಿಗೆಯಲ್ಲಿ. ಆ ಹಸುವಿನ ಕೊಟ್ಟಿಗೆ, ಗೋಶಾಲೆ ಒಳಗಡೆ ನಡೀತು. ಆ ಯಾಕೆ? ಅದ್ಧೂರಿಯಾಗಿ ಮಾಡ್ಬೇಕಲ್ವಾ ನಂದ ಮಹಾರಾಜನ ಮಕ್ಕಳ ಆ ನಾಮಕರಣ. ಕಂಸನ ಭಯದಿಂದಾಗಿ. ಕಂಸನ ಭಯದಿಂದಾಗಿ. ಸೊ ಅಲ್ಲಿ ಗರ್ಗ ಋಷಿಗಳು ಹೇಳ್ತಾರೆ, ಬಲರಾಮ್, ಈಗ ನೋಡಿ ನಾವು ಮುಖ್ಯವಾಗಿ ನಾವು ಫೋಕಸ್ ಮಾಡ್ತಾ ಇರೋದು ಬಲರಾಮನ ವರ್ಣನೆಗಳಲ್ಲಿ. ಸೊ ಬಲರಾಮ ಈ ರೋಹಿಣಿಯ ಮಗನಿಗೆ ಈ 3 ಹೆಸರುಗಳು ಅಂತ 3 ಹೆಸರುಗಳನ್ನ ಹೇಳಿದ್ರು. ರಾಮ, ಅದರ ಅರ್ಥ ಏನ್ ಹೇಳ್ತಾರೆ? ಎಲ್ಲ ಸಂಬಂಧಿಕರು ಮತ್ತು ಸ್ನೇಹಿತರಿಗೆ ಸಂತೋಷವನ್ನ ನೀಡುವವನು ಈತ ರಾಮ. ಇನ್ನೊಂದು ಹೆಸರು ಬಲಭದ್ರ. ಬಲ ಅಂತ ಬರೆದಿದೆ ಅಲ್ಲಿ, ಬಲಭದ್ರ ಅಂದ್ರೆ ಆತ ಅತ್ಯಂತ ಶಕ್ತಿಶಾಲಿಯಾಗಿರ್ತಾನೆ. ಆ ಶಕ್ತಿಯನ್ನ ಉಪಯೋಗಿಸ್ತಾನೆ ಎಲ್ಲರ ರಕ್ಷಣೆಗೆ, ಎಲ್ಲರ ಮಂಗಳಕ್ಕೋಸ್ಕರ. ಹಾಗಾಗಿ ಬಲಭದ್ರ. ಅಷ್ಟೇ ಅಲ್ಲದೆ 3ನೇ ಹೆಸರು ಏನ್ ಹೇಳ್ತಾ ಇದ್ದಾರೆ ಅಲ್ಲಿ? ಏನ್ ಹೇಳ್ತಾ ಇದ್ದಾರೆ ಹೆಸರು? ಸಂಕರ್ಷಣ. ಸಂಕರ್ಷಣ ಅಂದ್ರೆ, ಕರ್ಷಣ ಅಂದ್ರೆ ಒಂದು ಮಾಡೋದು, ಆಕರ್ಷಣೆ. ಸೊ 2 ಕುಟುಂಬಗಳನ್ನ ಈತ ಒಂದುಗೂಡಿಸ್ತಾನೆ. ಯಾವ 2 ಕುಟುಂಬಗಳನ್ನು ಒಂದುಗೂಡಿಸ್ತಾ ಬಲರಾಮ? ವಸುದೇವ ದೇವಕಿ ನಂದಗೋಪ ವೃಷ್ಣವಂಶ ಮತ್ತೆ ವ್ರಜವಾಸಿಗಳಿಗೆ, ಅವರಿಬ್ಬರನ್ನು ಕೂಡ ಆತ ಒಂದುಗೂಡಿಸ್ತಾ. ಸೊ ಎಲ್ಲರಿಗೂ ಕೂಡ ವೃಂದಾವನದಲ್ಲಿ ಇದು ಸ್ಪಷ್ಟವಾಗಿ ತಿಳಿದಿತ್ತು. ಬಲರಾಮ ಈತ ಯಾರ ಮಗ? ವಸುದೇವ ಮತ್ತೆ ರೋಹಿಣಿಯ ಮಗ. ಅದು ಸ್ಪಷ್ಟವಾಗಿ ತಿಳಿದು. ಸೊ ಈತ ರಾಜಪುತ್ರ, ಕ್ಷತ್ರಿಯ ಅಂತ ತಿಳಿದಿತ್ತು. ಬಟ್ ಕೃಷ್ಣನ್ ಕುರಿತಾಗಿ ಏನ್ ತಿಳಿತಿದ್ರು? ಈತ ನಂದ ಮಹಾರಾಜ ಯಶೋದೆ ಮಗ. ಯಾರು ಕೂಡ ಕೃಷ್ಣನನ್ನ ದೇವಕಿ ಮತ್ತು ವಸುದೇವನ ಮಗ ಅಂತ ಕೆಲವೊಮ್ಮೆ ಜನ ಹೇಳಿದ್ರು ಕೂಡ ಅದನ್ನ ಸ್ವೀಕರಿಸಲಿಲ್ಲ. ಅವ್ರು ಯಾವಾಗ್ಲೂ ಕೂಡ ಈ ಕೃಷ್ಣ ನಮ್ಮ ವೃಂದಾವನದ ರಾಣಿಯಾದ ಯಶೋದೆಯ ಮಗ, ವ್ರಜರಾಣಿಯ ಮಗ ಅಂತಾನೆ ಕಂಡ್ರು. ಸೊ ಹೀಗೆ ಕೃಷ್ಣ ಬಲರಾಮರು ಬೆಳೀತಾ ಇದ್ದಾರೆ. ಅನೇಕ ವಿಶೇಷವಾದ ಲೀಲೆಗಳು ತಾವೆಲ್ಲ ನೆನಪು ಮಾಡ್ಕೊಳ್ಳಿ. ಅಂಬೆಗಾಲಿಡ್ತಾ ಕೃಷ್ಣ ಮತ್ತೆ ರಾಮ ಇಬ್ರು ಕೂಡ ತೆವಳ್ತಾ ನಡೀತಾ ಇದ್ದಾರೆ. ಕೃಷ್ಣನಿಗೊಂದು ಹೆಸರುಂಟು, ವಿಶೇಷವಾದ ಹೆಸರು ಬಲರಾಮನ ಸಂಬಂಧದಲ್ಲಿ, ರಾಮಾನುಜ. ಏನದ ಹೆಸರು? ರಾಮಾನುಜ. ರಾಮನ ಅನುಜ, ರಾಮನ ತಮ್ಮ ರಾಮಾನುಜ. ಯಾರು? ಶ್ರೀಕೃಷ್ಣ. ರೋಹಿಣಿ ನಂದನ, ಯಶೋಧ ನಂದನ ಇಬ್ರು ಆಟವಾಡ್ತಾ ಇದ್ದಾರೆ. ಆ ವೃಂದಾವನದ ಸಗಣಿ, ಗೋಮೂತ್ರ ಆ ಪವಿತ್ರ ಭೂಮಿಯಲ್ಲಿ ತೆವಳ್ತಾ ಇದ್ದಾರೆ. ಕೆಲವೊಮ್ಮೆ ಹಸುವಿನ ಬಾಲವನ್ನು ಹಿಡಿದು ಆಟವಾಡುವಾಗ ಆ ಹಸು ಅಥವಾ ಕರು ಓಡಿದಾಗ ಅವರು ಆ ಭೂಮಿಯಲ್ಲಿ ತೆವಳಾಡ್ತಾರೆ. ಅಷ್ಟೇ ಅಲ್ಲದೆ ಆ ತುಂಟ ತಮ್ಮ ಮಿತ್ರರೊಡನೆ ಬೆಣ್ಣೆಯನ್ನ ಕದಿಯುವಂತಹ ಲೀಲೆಗಳಾಗಿರಬಹುದು. ಅನೇಕ ಲೀಲೆಗಳು. ಆ ಎಲ್ಲ ಲೀಲೆಗಳಲ್ಲೂ ಕೂಡ ಕೃಷ್ಣನ ಜೊತೆ ಯಾರು ಕಾಣ್ತಾರೆ ನಮ್ಗೆ? ಬಲರಾಮ. ನೋಡಿ, ಕೃಷ್ಣನ ಸೇವೆಯಲ್ಲಿ ಸದಾ ಬಲರಾಮನು. ಕೃಷ್ಣ ಅಷ್ಟೊಂದು ಅತ್ಯಂತ ಮುಗ್ಧನಂತೆ, ಆಕರ್ಷಕವಾಗಿ ಎಲ್ಲರ ಮನಸ್ಸನ್ನ ಆತ ಆಕರ್ಷಿಸ್ತಾ ಇದ್ದಾನೆ. ಬಲರಾಮನು ಆತನ ಜೊತೆ, ಅವನೊಡನೆ ಎಲ್ಲ ಲೀಲೆಗಳಲ್ಲೂ ಕೂಡ, ಈ ಬೆಣ್ಣೆ ಕದಿಯೋ ಲೀಲೆಯಲ್ಲೂ ಕೂಡ ಬಲರಾಮ ಕೃಷ್ಣನೊಡನೆ ಅನೇಕ ಲೀಲೆಗಳು. ಅಷ್ಟೇ ಅಲ್ಲದೆ ಇವರೆಲ್ಲರೂ ಕೂಡ ಕರುಗಳನ್ನ ಮೇಯಿಸೋದು, ಮೆಲ್ಲಗೆ ಹಸುಗಳನ್ನ ಮೇಯಿಸೋದನ್ನ ಪ್ರಾರಂಭ ಮಾಡಿದಾಗ ಬಲರಾಮನು ಕೂಡ ಕೃಷ್ಣನೊಡನೆ ಅಲ್ಲಿ ಕಾಡಿನಲ್ಲಿ ಆತನ ಸೇವೆಯನ್ನ ಮಾಡ್ತಾ ಇದ್ದ. ಅನೇಕ ಲೀಲೆಗಳು ನೆನಪು ಮಾಡ್ಕೋಬಹುದು ನೀವು. ಶ್ರೀಕೃಷ್ಣನ ರಕ್ಷಕನಂತೆ, ಸೇವಕನಂತೆ ದಾಸ್ಯ ಭಾವ, ವಾತ್ಸಲ್ಯ ಭಾವ ಇವೆಲ್ಲವೂ ಕೂಡ ಅತ್ಯಂತ ವಿಶೇಷವಾಗಿ ಸಖ್ಯ ಭಾವ ಎಲ್ಲವೂ ಕಾಣ್ತವೆ ಅಲ್ಲಿ. ಕೆಲವೊಂದು ವಿಶೇಷವಾದಂತಹ ಪ್ರಸಂಗಗಳಲ್ಲಿ ಕೆಲ ರಾಕ್ಷಸರನ್ನು ಕೂಡ ಬಲರಾಮನೇ ಕೊಂದ. ಕೃಷ್ಣ ಅನೇಕ ಅಸುರರನ್ನ ಪ್ರತಿದಿನ ಕೊಲ್ತಾ ಇದ್ದ. ಪ್ರತಿದಿನವೂ ಕೂಡ ಅನೇಕ ಅಸುರರನ್ನ ಕಂಸ ಕಳಿಸ್ತಾ ಇದ್ದ. ಕೆಲ ಅಸುರರನ್ನ ಬಲರಾಮ ಕೊಲ್ತಾನೆ. ಅದರಲ್ಲಿ ಬಹಳ ವಿಶೇಷವಾದಂತಹ ಒಂದು ಮರ್ಮ ಇದೆ. ಯಾವ ಅಸುರನ ಬಗ್ಗೆ ನೆನಪು ಮಾಡ್ಕೊಳ್ತೀರಾ? ಬಲರಾಮ ವೃಂದಾವನದಲ್ಲಿ ಕೊಂದಂತಹ ಯಾವ ಅಸುರ? ರೇಣುಕಾಸುರ. ರೇಣುಕಾಸುರ.
ಕತ್ತೆ ರೂಪದಲ್ಲಿರುವಂತಹ ಈ ಅಸುರ ಧೇನುಕ, ಗರ್ಧಬ ಇನ್ನೊಂದು ಹೆಸರು. ಆ ಸೊ ಆ ಧೇನುಕನನ್ನ ಕೊಂದವನ್ ಯಾರು? ಬಲರಾಮ. ಆ ಧೇನುಕನ ಜೊತೆ ಅನೇಕ ಆತನ ಸಹಚರರು, ಸಂಗಡಿಗರಿದ್ರು. ಅವರೆಲ್ಲರನ್ನು ಆನಂತರ ಕೃಷ್ಣ ಮತ್ತೆ ಬಲರಾಮರು ಇಬ್ರು ಕೂಡ ಸೋಲಿಸಿ ಕೊಲ್ತಾರೆ. ತಮಗೆಲ್ಲ ನೆನಪಿರಬಹುದು ಆ ಒಂದು ತೋಟದಲ್ಲಿ ಆ ತಾಳೆಹಣ್ಣು. ಹಣ್ಣುಗಳನ್ನ ತಾಳವನ ಹಣ್ಣುಗಳನ್ನ ಬಯಸಿ ಗೋಪ ಬಾಲಕರು ಕೇಳಿದಾಗ ಕೃಷ್ಣ ಬಲರಾಮರು ಹೋದಾಗ ಈ ಕತ್ತೆಗಳು, ಕತ್ತೆ ರೂಪದಲ್ಲಿರೋ ಅಸುರರು ಇವರು ಆಕ್ಚುಲಿ ತಡೀತಾರೆ. ಬಲರಾಮ ಆ ಕತ್ತೆಯನ್ನ ಕಾಲನ್ನ ಹಿಡಿದು ಸುತ್ತಿ ಸುತ್ತಿ ಆನಂತರ ಆ ಎತ್ತರವಾದಂತಹ ತಾಳೆ ಮರಗಳ ಮೇಲೆ ಆತ ಎಸಿತಾನೆ. ಇಲ್ಲಿ ಈ ಕತ್ತೆ ರೂಪದ ಅಸುರ ಒಂದು ಅನರ್ಥವನ್ನ ತೋರಿಸ್ತಾನೆ, ಬಹಳ ವಿಶೇಷವಾದ ಅನರ್ಥ. ಕತ್ತೆ ಮೂರ್ಖತನವನ್ನ ಪ್ರತೀಕ ಮಾಡತ್ತೆ, ಹೌದ್ ತಾನೆ? ಹೌದು. ಏನ್ ಕತ್ತೆ ತರ ವರ್ತಿಸ್ತೀಯಲ್ಲ ಅಂತ ಹೇಳ್ತಾರೆ. ಮೂರ್ಖತನ ಅಂದ್ರೆ ಇಲ್ಲಿ ತಮೋಗುಣ, ಅಜ್ಞಾನ. ಸಾಮಾನ್ಯ ಜೀವಾತ್ಮನಲ್ಲಿ ಇದು ಬಹಳ ಇರುತ್ತೆ, ಹೌದಲ್ವಾ? ನಮ್ಮ ಮೂಲ ಆಧ್ಯಾತ್ಮಿಕ ಸ್ವರೂಪದ ಬರೆಗೆ ಅಜ್ಞಾನ. ಅಷ್ಟೇ ಅಲ್ಲದೆ ತಮೋಗುಣದ ಪ್ರಭಾವದಿಂದ ತಪ್ಪು ಅಂತ ಗೊತ್ತಿದ್ರೂ ಕೂಡ ಅವುಗಳನ್ನೇ ಮಾಡ್ತಾ ಇರ್ತೀವಿ. ತಮೋಗುಣದ ಲಕ್ಷಣಗಳೇನು? ಯಾವುದಾದ್ರೂ ಹೇಳ್ತೀರಾ? ಒಂದೆರಡು ಯಾರಾದ್ರೂ ತಮೋಗುಣದ ಪ್ರಮಾದ, ಲಕ್ಷಣಗಳು? ನಿದ್ದೆ, ಆಲಸ್ಯ. ಯಾರಾದ್ರೂ ಹೇಳ್ತೀರಾ? ಪ್ರಮಾದ, ನಿದ್ದೆ, ಆಲಸ್ಯ. Okay. ಅದೇ ಜಾಸ್ತಿ ನಿದ್ರೆ ಮಾಡೋದು. ಜಾಸ್ತಿ ನಿದ್ರೆ ಮಾಡೋದು, ಹುಚ್ಚು. ಹುಚ್ಚು, ಕರೆಕ್ಟ್. ಪ್ರಮಾದ, ಹುಚ್ಚುತನ, ಆಲಸ್ಯ, ಸೋಮಾರಿತನ, ಇವೆಲ್ಲವೂ ಕೂಡ ತಮೋಗುಣದ ಅನೇಕ ಇವೆ. ಮುಖ್ಯವಾಗಿ ಹೇಳೋದಾದ್ರೆ ಇವು ಸರಿಯಾದ್ದನ್ನ ತಪ್ಪು ಅಂತ ಭಾವಿಸೋದು, ತಪ್ಪನ್ನು ಸರಿ ಅಂತ ಭಾವಿಸೋದು, ವಿವೇಕವೇ ಇಲ್ಲದಂತೆ ವರ್ತಿಸೋದು, ಅಶೌಚ, ಅನಾಚಾರ, ಅಧರ್ಮ, ಇವೆಲ್ಲವೂ ಕೂಡ ಈ ತಮೋಗುಣದ ಲಕ್ಷಣಗಳು. ಇವುಗಳಿಂದ ನಾವು ಮೇಲೇಳಬೇಕಂದ್ರೆ ಈ ಬಲರಾಮನೇ ನಮಗೆ ಆಶ್ರಯ. ಅಂದ್ರೆ ಬಲರಾಮ ಅಂದ ತಕ್ಷಣನೇ ತಿಳಿಬೇಕು ಏನು? ಗುರು. ಗುರುವನ್ನ ನಾವು ಆಶ್ರಯಿಸಿ ಈ ತಮೋಗುಣದಿಂದ ಮೇಲೇಳಬೇಕು. ಗುರು ನಮ್ಮನ್ನ ಈ ಕೆಳಗುಣಗಳ ಪ್ರಭಾವದಿಂದ ಮೇಲೆತ್ತಾನೆ. ತಮೋಗುಣ ಅಷ್ಟೇ ಅಲ್ಲ, ಇನ್ನೊಂದು ಗುಣ ರಜೋಗುಣವೂ ಕೂಡ. ಅದನ್ನ ತಿಳಿಸುವಂತಹ ಇನ್ನೊಂದು ಅಸುರ ವಧೆ ಪ್ರಸಂಗ ಅಂದ್ರೆ ಪ್ರಲಂಬಾಸುರ. ಈತ ಒಬ್ಬ ಗೋಪ ಬಾಲಕನಂತೆ ವೇಷ ಮರೆಸಿ ಬಂದಿದ್ದ. ಆಟದಲ್ಲಿ ಗೋಪ ಬಾಲಕರೊಡನೆ ಕೃಷ್ಣನೊಡನೆ ಆಟವಾಡದ. ಕೃಷ್ಣನನ್ನ ಕೊಲ್ಲಲಿಕ್ಕೂ ಮುಂಚೆ ಬಲರಾಮನನ್ನ ನಾನು ಕೊಲ್ತೇನೆ ಅಂತ ಹೇಳಿ ಬಲರಾಮನನ್ನ ಆಟದಲ್ಲಿ ತನ್ನ ಬೆನ್ನ ಮೇಲೆ ಕೂರಿಸ್ಕೊಂಡು ಓಡ್ತಾ ಇದ್ದ. ಒಮ್ಮೆನೆ ಆತ ದೈತ್ಯ ರೂಪವನ್ನ ತಾಳದ ಬಲರಾಮನನ್ನ ಕೊಲ್ಲಲಿಕ್ಕೆ ಅಂತ ಹೇಳಿ ಮುಂದೆ ಹೋಗ್ತಾ ಇದ್ದಾನೆ. ಬಲರಾಮ ಆತನ ಭುಜದ ಮೇಲೆ ಕೂತ್ಕೊಂಡಿದ್ದಾನೆ. ಇದನ್ನ ತಿಳಿದು ಬಲರಾಮ ತಕ್ಷಣವೇ ತನ್ನ ಮುಷ್ಟಿಯ ಹೊಡೆತದಿಂದ ಆ ರಾಕ್ಷಸನ ವಧೆಯನ್ನ ಮಾಡ್ದ. ಸೊ ಈ ಅಸುರ ರಜೋಗುಣವನ್ನ ಪ್ರತಿನಿಧಿಸ್ತಾನೆ. ಈ ರಜೋಗುಣದ ಕೆಲ ಲಕ್ಷಣಗಳನ್ನ ನಮ್ಮ ಆಚಾರ್ಯರು ಹೀಗೆ ವರ್ಣಿಸ್ತಾರೆ. ಯಾರಾದ್ರೂ ಓದ್ತೀರಾ? ಇಲ್ಲಿವರೆಗೆ ಯಾರು ಹೇಳಿಲ್ಲ, ಅವ್ರು ಓದ್ತೀರಾ? ಪ್ರತಿಷ್ಠೆ ಇವೆಲ್ಲ ಓದಿ ಯಾರಾದ್ರೂ? ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು, ಓದ್ಲಾ? ಓದಿ. ಎಸ್, ಓದಿ. ಪ್ರಲಂಬಾಸುರನು ಸ್ವಾರ್ಥ ಭೋಗದ ಬಯಕೆಯನ್ನು ಕಾಮ ರಜೋಗುಣ ಪ್ರತಿನಿಧಿಸುತ್ತಾನೆ. ಪ್ರತಿಷ್ಠೆ ಮತ್ತು ಸ್ತ್ರೀಯ ಮೇಲಿನ ಆಸೆ, ಕುತಂತ್ರ ಮತ್ತು ವಂಚನೆಯ ಪ್ರವೃತ್ತಿ, ಭೌತಿಕ ವಸ್ತುಗಳ ಮೇಲಿನ ದುರಾಸೆ, ಭೌತಿಕ ಸುಖಕ್ಕಾಗಿ ಶ್ರಮಿಸುವುದು, ಹೆಮ್ಮೆ, ಪೂಜೆ ಮತ್ತು ಸ್ಥಾನಮಾನದ ಮೇಲಿನ ಆಸೆ, ಕನಕ ಕಾಮಿನಿ ಪ್ರತಿಷ್ಠಾ, ಈ ಸ್ವಾರ್ಥ ಭೋಗದ ಬಯಕೆಗಳು, ಇವೆಲ್ಲವೂ ಕೂಡ ಈ ರಜೋಗುಣದ ಲಕ್ಷಣಗಳು. ಪರಸ್ತ್ರೀ, ಪರಧನ, ಸ್ತ್ರೀಯರಿಗೆ ಪರಪುರುಷರು. ಸೊ ಈ ರೀತಿಯಾದಂತಹ ಬಯಕೆಗಳೇನಿರ್ತದೆ, ಇವು ಸ್ವಾರ್ಥದ ಬಯಕೆಗಳು, ಇವು ರಜೋಗುಣದ ಲಕ್ಷಣಗಳು.
ಇವುಗಳಿಂದ ಮೇಲೆ ಹೇಳ್ಬೇಕಂದ್ರೆ ಆ ಗುರುವಿನ ಆದೇಶವೇ ಇದಕ್ಕೆ ರಾಮಬಾಣ. ಅದೇ ಈ ಗುಣಗಳನ್ನ ನಾಶ ಮಾಡುವಂಥದ್ದು. ಹಾಗಾಗಿ ಆ ಗುರುವಿನ ಆಶ್ರಯದಲ್ಲಿ ನಾವು ಭಕ್ತಿಯನ್ನ ಮಾಡಿದಾಗ ಈ ರಜೋಗುಣ ಮತ್ತು ತಮೋ ಗುಣಗಳಿಂದ ಮೇಲೇಳಬಹುದು. ಬಹಳ ಮುಖ್ಯವಾದಂತಹ ಒಂದು ಆ ನಮಗೆ ಬೋಧನೆಯಲ್ಲಿ ಸಿಗತ್ತೆ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಭಕ್ತಿ ಮುಕ್ತಿ ಅಥವಾ ಭಕ್ತಿ. ಸೊ ಈ ರಜೋ ತಮೋ ಗುಣಗಳು ನಮಗೆ ಭಕ್ತಿಯಲ್ಲಿ ದೊಡ್ಡ ಬಾಧೆಯನ್ನ ಮಾಡುವಂಥವು. ಬಟ್ ಅವುಗಳಿಂದ ನಾವು ಮೇಲೆ ಹೇಳ್ಬೇಕಂದ್ರೆ ಗುರುವನ್ನ ಆಶ್ರಯಿಸಬೇಕು. ಭಕ್ತಿ ಜ್ಞಾನವನ್ನ ತಿಳಿದು ಅವರ ಆದೇಶವನ್ನ ಅವರ ಪ್ರಸನ್ನತೆಗೆಂದು ನಾವು ಪಾಲಿಸಿದಾಗ ಈ ರಜೋ ತಮೋ ಗುಣಗಳಿಂದ ಮೇಲೆ ಹೇಳ್ತೀವಿ. ಅಷ್ಟೇ ಅಲ್ಲದೆ ವೃಂದಾವನದ ನಂತರ, ವೃಂದಾವನದ ಹೊರಗಿನ ಲೀಲೆಗಳಲ್ಲಿ ಮಥುರೆ, ದ್ವಾರಕೆ, ಹಸ್ತಿನಾಪುರದ ಲೀಲೆಗಳಲ್ಲೂ ಕೂಡ ಬಲರಾಮ ಅನೇಕ ವಿಶೇಷವಾದಂಥ ಪ್ರಸಂಗಗಳೆಲ್ಲ ಕಾಣಸಿಗ್ತಾನೆ. ಕೆಲವೊಂದಿಷ್ಟನ್ನ ನಾವು ಜಸ್ಟ್ ಮೆಲ್ಕ್ ಹಾಕೋದಾದ್ರೆ ಇಲ್ಲಿ ಕೇವಲ ಒಂದು ರೀತಿ ನೆನಪು ಮಾಡ್ಕೊಳ್ತಾ ಇದ್ದೀವಿ. ಇವುಗಳ ವಿಸ್ತಾರವಾದ ವರ್ಣನೆಗೆ ದಯವಿಟ್ಟು ನೀವು ಶ್ರೀಕೃಷ್ಣ ಪೂರ್ಣ ಪುರುಷೋತ್ತಮ ಭಗವಂತ ಆ ಪುಸ್ತಕ, ಪ್ರಭುಪಾದರ ಪುಸ್ತಕವನ್ನ ಓದಿ. ಅಲ್ಲಿ ಪ್ರತಿಯೊಂದು ಲೀಲೆಯ ತುಂಬಾ ವಿಸ್ತಾರವಾದ ವಿವರಗಳನ್ನ ನೀವು ಕಾಣ್ತೀರಾ. ಅದಾದ ಮೇಲೆ ಇನ್ನೊಂದು ವಿಶೇಷವಾದಂತಹ ಲೀಲೆ ಬರ್ತದೆ. ಇದು ದ್ವಾರಕೆಯ ಬಳಿ ಆಗುವಂತಹ ಲೀಲೆ. ಇಲ್ಲಿ ಮೊದಲನೇ ಫೋಟೋದಲ್ಲಿ ಕಾಣ್ತಾ ಇದ್ದೀವಿ. ನೋಡಲಿಕ್ಕೆ ಒಬ್ಬ ದೈತ್ಯ ವಾನರನಂತೆ ಕಾಣ್ತಾ ಇರುವಂತಹ ವ್ಯಕ್ತಿ. ಬಲರಾಮ ಆತನನ್ನ ಹೊಡಿತಾ ಇದ್ದಾನೆ, ಆತನ ವಧೆ ಮಾಡ್ತಾ ಇದ್ದಾನೆ. ಯಾರೀತ ಗೊತ್ತಾ? ದ್ವಿವಿಧ. ಯಾರೀತ? ದ್ವಿವಿಧ. ಕರೆಕ್ಟ್. ಬಹಳ ವಿಶೇಷವಾದಂತ ಪ್ರಸಂಗ ಇದು. ಈ ದ್ವಿವಿಧ ಶ್ರೀರಾಮಚಂದ್ರನ ಲೀಲೆಗಳಲ್ಲಿ ಈತ ವಾನರನಾಗಿ ಸೇವೆ ಮಾಡಿದ್ದ ರಾಮಚಂದ್ರನಿಗೆ. ಆದರೆ ನಂತರ ದುಸ್ಸಂಗದ ಪ್ರಭಾವದಿಂದ, ನರಕಾಸುರನ ಸಂಘದ ಪ್ರಭಾವದಿಂದಾಗಿ ಈ ರಾಮ ಭಕ್ತ ಅಸುರನಾದ. ನೋಡಿ, ಬಹಳ ವಿಶೇಷವಾಗಿ ಗಮನಿಸಬೇಕು. ಅಲ್ಲಿ ರಾಮನ ಲೀಲೆಗಳಲ್ಲಿ ಲಕ್ಷ್ಮಣನಿಗೆ ಅಗೌರವವನ್ನ ತೋರಿಸಿದ್ದರಿಂದ ಏನಾಯ್ತು? ಈ ರಾಮ ಭಕ್ತ ಏನಾದ? ಅಸುರನಾದ. ಈ ಅಸುರನಾಗಿ ಈತ ಅದೇ ರಾಮ ಈಗ ಕೃಷ್ಣನಾಗಿ ಗೋಚರಿಸಿದ್ದಾನೆ. ಇದು ತಿಳಿದಿದ್ರೂ ಕೂಡ ಕೃಷ್ಣನ ಆ ವೈವಿಧ್ಯಮಯ ಆ ಸರ್ವಸ್ವತಂತ್ರ ಲೀಲೆಗಳನ್ನು ಕಂಡು ಆತನಲ್ಲಿ ದ್ವೇಷ ಉಂಟಾಯಿತು. ನರಕಾಸುರನ ವಧೆಯ ನಂತರ ಆತ ಸೇಡು ತೀರಿಸ್ಕೊಳ್ಲಿಕ್ಕೆ ಅಂತ, ಕೃಷ್ಣನ ವಧೆ ಮಾಡಲಿಕ್ಕೆ ಅಂತ ಹೇಳಿ ಆತ ದ್ವಾರಕೆ ಬಳಿ ಬರ್ತಾನೆ. ಅಲ್ಲಿ ಬಂದಾಗ ರೈವತಕ ಪರ್ವತದ ಮೇಲೆ ಬಲರಾಮನ ಲೀಲೆಗಳನ್ನು ಕಂಡು ಆತನನ್ನ ಕೊಲ್ಲಲಿಕ್ಕೆ ಅಂತ ಮುಂದೆ ಬಂದಾಗ ಬಲರಾಮ ಆತನ ವಧೆಯನ್ನ ಮಾಡ್ದ. ನೋಡಿ, ಎಷ್ಟೊಂದು ದುಷ್ಟನಾಗಿದ್ದ. ಗುರುವಿನ ಕುರಿತಾಗಿ ಅಪರಾಧ, ಲಕ್ಷ್ಮಣ ಅಂದ್ರೂ ಕೂಡ ಅಲ್ಲಿ ಗುರುವಿನ ಅರ್ಥವೇ ಅಲ್ವೇ? ಗುರುವಿನ ಕುರಿತಾಗಿ ಅಪರಾಧ ಮಾಡಿದಾಗ ವ್ಯಕ್ತಿ ಭಕ್ತಿಯಿಂದ ಪತಿತನಾಗ್ತಾನೆ, ಭ್ರಷ್ಟನಾಗ್ಬಿಡ್ತಾನೆ. ಬಹಳ ಬಹಳ ವಿಶೇಷವಾದಂತಹ ಒಂದು ಬೋಧನೆ ಇಲ್ಲಿ ನಮಗೆ ಸಿಗ್ತಾ ಇದೆ. ಗುರುವಿನ ಸೇವೆ ಮಾಡಬೇಕು. ಗುರುವಿನ ಕುರಿತಾಗಿ ಎಂದೂ ಕೂಡ ಅಗೌರವ, ಅಪರಾಧವನ್ನು ಎಸಗಬಾರದು. ಬಹಳ ಮುಖ್ಯವಾದದ್ದು ಉದಾಹರಣೆ ಇಲ್ಲಿ ದ್ವಿವಿಧ. ಕೊನೆಗೆ ಆ ಗುರುವೇ ಆತನ ಉದ್ಧಾರವನ್ನು ಮಾಡ್ದ. ಹೌದಲ್ವೇ? ಈ ಎರಡನೇ ಫೋಟೋದಲ್ಲಿ ನಿಮಗೆ ಕಾಣ್ತಾ ಇದೆ ಬಲರಾಮ. ಇದು ಹಸ್ತಿನಾಪುರದ ಒಂದು ಲೀಲೆ. ಹಸ್ತಿನಾಪುರದಲ್ಲಿ ಬಲರಾಮ ಸಾಂಬ ಮತ್ತು ಲಕ್ಷ್ಮಣೆಯ ಅದೇನು ಸಾಂಬ ಅಪಹರಣ ಮಾಡಿದ್ದ. ನಂತರ ಆ ಹಸ್ತಿನಾಪುರದ ಕುರುವಂಶೀಯರೊಡನೆ ಸಂಧಾನ ಮಾಡಲಿಕ್ಕೆ ಅಂತ ಹೇಳಿ ಆತ ಹಸ್ತಿನಾಪುರದ ಬಳಿ ಬರ್ತಾನೆ. ಆದರೆ ಈ ಕುರುವಂಶೀಯರು, ದುರ್ಯೋಧನ ಇತ್ಯಾದಿಗಳು ಅತಿ ಗರ್ವದಲ್ಲಿ ಈ ವೃಷ್ಣಿವಂಶೀಯರು ಇವರು ನಮ್ಮ ಅಧೀನರು, ನಾವು ಸಾಮ್ರಾಟರು, ನಾವು ಇವರಿಗೆ ರಾಜ ಸ್ಥಾನಮಾನಗಳನ್ನು ಕೊಟ್ಟಿರೋದ್ರಿಂದ ತಾನೇ ಇವ್ರು ಹೀಗೆ ಮೆರಿತಾ ಇರೋದು.
ಇವರು ನಮ್ಮ ಚಪ್ಪಲಿ ಸಮಾನ ಅಂತ ಹೇಳಿ ದುರ್ಯೋಧನ ಮಾತುಗಳನ್ನ ಹೇಳ್ದ. ಬಲರಾಮ ಅಲ್ಲಿ ಮುಂದೆ ಬಂದಿದ್ದಾನೆ, ಆದರೆ ದುರ್ಯೋಧನ ಆತನ ಕುರಿತಾಗಿ ಅಗೌರವ ಅಪಮಾನವನ್ನ ಮಾಡ್ದ. ತಕ್ಷಣ ಬಲರಾಮ ಇಲ್ಲಿವರೆಗೆ ಎಷ್ಟು ಸಹಿಷ್ಣುತೆಯಿಂದ ಆತ ಸಂಧಾನಕ್ಕೆಂದು ಬಂದಿದ್ದರೂ ಕೂಡ ಈ ರೀತಿಯಾದಂತಹ ಗರ್ವವನ್ನ ಕಂಡಾಗ, ಇದು ಅನೇಕ ಲೀಲೆಗಳಲ್ಲಿ ನಮಗೆ ಕಾಣಿಸುತ್ತದೆ. ಯಾವಾಗ ಗರ್ವ ಅಥವಾ ಕಪಟ ಕಾಣುತ್ತೋ ಆಗ ಬಲರಾಮ ಕ್ರೋಧಿತನಾಗ್ತಾನೆ. ಏನ್ ಮಾಡ್ದಾಗ ಬಲರಾಮ ಯಾರಿಗ್ ಗೊತ್ತುಂಟು? ಯಾರಾದ್ರೂ ಹೇಳಿ. ನೇಗಿಲಿನಿಂದ ಒಂದ್ ನಿಮಿಷ ನೇಗಿಲಿನಿಂದ ಮಾತಾಜಿಯವರೇ, ಬೇರೆಯವರಿಗೆ ಅವಕಾಶ ಕೊಡಿ, ಬೇರೆಯವ್ರಿಗೆ ಕೇಳಲಿ. ಬೇರೆ ಯಾರಾದ್ರೂ ಹೇಳಿ, ಯಾರು ಹೇಳ್ತೀರಾ? ಯಾರಿಗ್ ಗೊತ್ತುಂಟು? ಹರೇ ಕೃಷ್ಣ ಪ್ರಭು. ನೇಗಿಲ್ ಹಿಡಿದು ಏನೋ ಮಾಡ್ತಾ ಇದ್ದಾರೆ, ಅದೊಂದು ಹಿಂಟ್ ಮಾತಾಜಿಯವ್ರು ಹೇಳಿದ್ರು. ಎಸ್, ಹೇಳಿ. ಅದೇ ಹಸಿನಾಪುರದಲ್ಲಿ ನೇಗಿಲಿಂದ ಹಿಂಗ್ ಹೊಡೆದಿದ ತಕ್ಷಣ ಫುಲ್ಲು ಅರ್ಥಕ್ವೇಕ್ ತರ ಟ್ರೆಮರ್ಸ್ ತರ ಬಂತಲ್ಲಿ. ಓಕೆ, ಅರ್ಥಕ್ವೇಕ್ ಆಯ್ತು. ಓಕೆ, ಇನ್ನೇನಾದ್ರು ಸ್ವಲ್ಪ ವಿವರ ಹೇಳ್ತೀರಾ ಬೇರೆಯವ್ರು ಯಾರಾದ್ರು? ಓಕೆ, ಚೈತನ್ಯ ಸಿಂಹ ಪ್ರಭು ಹೇಳಿ. ಹೇಳಿ, ಅನ್ಮ್ಯೂಟ್ ಮಾಡಿ ಹೇಳ್ಬೇಕು ನೀವು. ಇಡೀ ಹಸ್ತಿನಾಪುರವನ್ನ ನೇಗಿಲಿಂದ ಎಳೆದು ನದಿಗೆ ತಳ್ತಾನೆ ಪ್ರಭು. ಹಸ್ತಿನಾಪುರವನ್ನ ಪೂರ್ತಿ ಗಂಗೆಯಲ್ಲಿ ಮುಳುಗ್ ಹಾಕ್ಸ್ಲಿಕ್ಕೆ ಅಂತ ಹೇಳಿ ಆತ ಮುಂದೆ ಎಳಿತಾ ಇರ್ತಾನೆ. ಒಂದು ಭಾಗದಲ್ಲಿ ಹಸ್ತಿನಾಪುರವನ್ನು ಎತ್ತುತ್ತಾನೆ. ಹಾಗಾಗಿ ಆ ಉತ್ತರ ಭಾಗದಲ್ಲಿ ಹಸ್ತಿನಾಪುರದ ನೆಲ ಈಗಲೂ ಕೂಡ ಮೇಲ್ಭಾಗದಲ್ಲಿ ಇದೆ. ತಕ್ಷಣ ಇದು ಆಗ್ತಾ ಇದ್ದ ಹಾಗೆ ಅಯ್ಯೋ, ನಮ್ಮ ಹಸ್ತಿನಾಪುರ ಪೂರ್ತಿ ಜಲಾವೃತವಾಗ್ತದಪ್ಪ. ಈಗ ತಾನೇ ತಾವೆಲ್ಲ ಕೇಳಿರ್ಬೋದು, ನೇಪಾಳದಲ್ಲಿ ಅತಿ ಭೀಕರವಾದಂಥ ಪ್ರವಾಹ ಬಂದು ಅನೇಕರು ಮೃತರಾದರು, ಹೌದಲ್ವಾ? ಸೊ ನಮ್ಗೆ ಈಗ ಪೂರ್ತಿ ನಗರವೇ ಜಲಾವೃತವಾಗ್ತದೆ ಅಂತ ಹೆದರಿ ಭೀಷ್ಮ ದ್ರೋಣರು ಎಲ್ಲರೂ ಹೇಳಿದ್ರು, ಹೇ ನೀವು ಹುಚ್ಚಿನ ತರ ವರ್ತಿಸ್ತಾ ಇದೆಯಾ ದುರ್ಯೋಧನ, ಕರ್ಕೊಂಡು ಹೋಗು ನಿನ್ನ ಆ ಮಗಳನ್ನ ಮತ್ತೆ ಆ ಸಾಂಬರನ್ನ ಅವನಿಗೆ ಅರ್ಪಿಸು, ನಮಸ್ಕಾರ ಮಾಡಿ ಕ್ಷಮೆಯಾಚಿಸು ಅಂತ ಹೇಳಿದಾಗ ಅದನ್ನು ಮಾಡಿದ ಮೇಲೆ ದುರ್ಯೋಧನ ಕ್ಷಮೆಯಾಚಿಸಿದ ಮೇಲೆ ಬಲರಾಮ ಸಂಪ್ರೀತನಾಗಿ ಕ್ಷಮಿಸ್ತಾನೆ. ಅಷ್ಟೇ ಅಲ್ಲದೆ ಅನೇಕ ಲೀಲೆಗಳಿವೆ. ನಾನು ಜಸ್ಟ್ ನಿಮಗೆ ಒಂದೊಂದು ಮಾತನ್ನು ಹೇಳಿ ಮುನ್ನಡೀತಾ ಇದ್ದೀನಿ. ಇದು ಇನ್ನೊಂದು ಪ್ರಸಂಗ ನೋಡಿ, ಅಲ್ಲಿ ಜೂಜ ಅಥವಾ ಪಗಡೆ ಆಟ ಆಡ್ತಾ ಇದ್ದಾರೆ. ಬಲರಾಮ ಆ ಒಬ್ಬ ವ್ಯಕ್ತಿಗೆ ಗದೆಯಿಂದ ಹೊಡಿತಾ ಇದ್ದಾನೆ. ಯಾರವನು? ನೆನಪು ಮಾಡ್ಕೊಳ್ಳಿ ಯಾರಾದ್ರು. ರುಕ್ಮಿ, ಕರೆಕ್ಟ್, ರುಕ್ಮಿ. ಸೊ ರುಕ್ಮಿ ಆತನು ಏನ್ ಮಾಡ್ದ? ಯಾರಿಗ್ ನೆನ್ಪುಂಟು? ಏನ್ ಮಾಡ್ದ ಆತ? ಪಗಡೆ ಆಟದಲ್ಲಿ ತಾನೇ ಗೆದ್ದೆ ಅಂತ ವಿಜೃಂಭಿಸ್ತಿರ್ತಾನೆ. ಆತ ಮೋಸ ಮಾಡ್ದ, ಮೋಸದಿಂದ ಆತ ಕಪಟ ಮಾಡ್ದ. ಆಕ್ಚುಲಿ ಆಕಾಶವಾಣಿನೂ ಹೇಳ್ತು, ಇಲ್ಲ ಗೆದ್ದಿರೋನು ಬಲರಾಮನೇ ಅಂತ. ಅಲ್ಲಿರೋರು ಎಲ್ಲರೂ ಹೇಳಿದ್ರು. ಬಟ್ ಆತನ ಕೆಲ ದುಷ್ಟ ಮಿತ್ರರ ಪ್ರಭಾವದಿಂದ ಆತ ಇಲ್ಲ ಇಲ್ಲ ನಾನೇ ಗೆದ್ದಿದ್ದು ಸೋತವನೀತ ಅಂತ ಹೇಳಿ ಹೀಯಾಳಿಸ್ತಾನೆ ರುಕ್ಮಿ. ಹಿಂದೆ ರುಕ್ಮಿಯನ್ನ ಒಂದು ರೀತಿ ರಕ್ಷಿಸ್ತವನು ಬಲರಾಮ, ನೆನಪು ಮಾಡ್ಕೊಳ್ಳಿ. ಇಲ್ಲಾಂದ್ರೆ ಕೃಷ್ಣ ಆತನಿಗೆ ಏನ್ ಮಾಡೋನಿದ್ದ? ಸಾಯಿಸ್ಬೇಕು ಅಂತಿದ್ದಾನೆ. ರುಕ್ಮಿಣಿ ಅಪಹರಣದ ನಂತರ ರುಕ್ಮಿಯನ್ನ ಹಿಡಿದಿದ್ದ ಅಲ್ವಾ ಕೃಷ್ಣ. ಬಲರಾಮ ಬಂದು ಸಾಂತ್ವನ ಮಾಡಿ ಕೃಷ್ಣನ್ನ ಕರೆದೊಯ್ದಿದ್ದ. ಸೊ ಈಗ ರುಕ್ಮಿಯನ್ನ ಬಲರಾಮನೇ ಶಿಕ್ಷಿಸ್ತ. ಯಾಕೆ? ಕಪಟ. ಹಿಂದೆ ನೋಡಿದ್ವಿ ಗರ್ವ, ಈಗ ಇಲ್ಲಿ ಯಾವ್ದು ಕಾಣ್ತಾ ಇದೆ? ಕಪಟ, ಮೋಸ. ಆನಂತರ ಇನ್ನೊಂದು ಎರಡನೇ ಫೋಟೋದಲ್ಲಿ ನೀವು ನೋಡ್ತಾ ಇದ್ದೀರಾ, ಅಲ್ಲೊಬ್ಬ ಸ್ತ್ರೀ ಕೈ ಜೋಡಿಸಿ ನಿಂತಿದ್ದಾಳೆ. ಯಾರಿಕೆ ಗೊತ್ತಾ? ಯಮುನೆ. ಕರೆಕ್ಟ್. ಬಲರಾಮ ವೃಂದಾವನದ ಲೀಲೆಗಳನ್ನ ಮಾಡ್ತಾ ಇರಬೇಕಾದ್ರೆ, ವೃಂದಾವನಕ್ಕೆ ಭೇಟಿ ನೀಡಿದ್ದ 2 ತಿಂಗಳ ಕಾಲ. ಆಗ 2 ತಿಂಗಳಲ್ಲ, ಇನ್ನು ಹೆಚ್ಚು. ಆಗ ಯಮುನೆಯನ್ನ ಆತ ಆದೇಶಿಸ್ತಾನೆ, ನೀನು ಈಚೆ ಬಾ, ಈ ಕಡೆ ಬಾ, ನೀನು ನನ್ನ ಲೀಲೆಗಳಲ್ಲಿ ನೀನು ಸಹಾಯ ಮಾಡುವಂತ. ಆಕೆ ಯಾರೀತ ನನ್ನನ್ನು ಆದೇಶಿಸುವನು ಅನ್ನೋ ಒಂದು ಭಾವದಲ್ಲಿ ಅಗೌರವವನ್ನು ತೋರಿಸಿದಾಗ ಆಕೆಯನ್ನು ಕೂಡ ಶಿಕ್ಷಿಸ್ಲಿಕ್ಕೆ ಮುಂದೆ ಹೋದ. ಆಕೆ ಕೈ ಜೋಡಿಸಿ ಮುಂದೆ ಬಂದು ಕ್ಷಮೆ ಯಾಚಿಸಿದ್ಲು. ಸೊ ಅಗೌರವ, ಅಹಂಕಾರ, ಗರ್ವ, ಮೋಸ, ಕಪಟಗಳನ್ನ ಕಂಡಾಗ ಗುರು ಕ್ರೋಧಿತನಾಗ್ತಾನೆ. ಯಾಕೆಂದ್ರೆ ಅಂತಹ ಗುಣಗಳು ಭಕ್ತಿಗೆ ದೊಡ್ಡ ತಡೆ ಅಥವಾ ಬಾಧಕಗಳು ಅವು. ಅಷ್ಟೇ ಅಲ್ಲದೆ ಕುರುಕ್ಷೇತ್ರದ ಪ್ರಸಂಗವನ್ನು ಕೂಡ ನೋಡಿದ್ವಿ. ಬಹಳ ವಿಶೇಷವಾಗಿ ಕಾಣೋದು ಈ ಒಂದು ಪ್ರಸಂಗ, ನೆನಪು ಮಾಡ್ಕೊಳ್ಳಿ. ಅದು ಒಬ್ಬ ಮುನಿ, ಒಬ್ಬ ಋಷಿ, ವ್ಯಾಸಪೀಠದ ಮೇಲೆ ಕೂತಿರುವಂತಹ ಋಷಿ, ಆತನಿಗೆ ಶಿಕ್ಷೆಯನ್ನ ನೀಡಿದವನು ಯಾರು? ಬಲರಾಮ. ಬಹಳ ವಿಶೇಷವಾದಂತ ಲೀಲೆ. ನೈಮಿಷಾರಣ್ಯದಲ್ಲಿ ನಡೆಯುತ್ತೆ ಇದು.
ಬಲರಾಮ ತೀರ್ಥಯಾತ್ರೆಯ ಒಂದು ಅನುವಿನಲ್ಲಿ ಆತ ನೈಮಿಷಾರಣ್ಯಕ್ಕೆ ಬಂದಾಗ ಎಲ್ಲ ಋಷಿಗಳು ಆತನ ಬರ್ತಿದ್ದ ಹಾಗೆ ಎದ್ದು ನಿಂತರು. ಬಟ್ ಒಂದು ಅಗೌರವ, ಅಸಡ್ಡೆ, ಜ್ಞಾನದ ಕಾರಣದಿಂದ ಉಂಟಾದಂತಹ ಗರ್ವ, ಆ ಕಾರಣದಿಂದಾಗಿ ತಿಳಿದಿದ್ರು ಕೂಡ ಹೇಳಲಿಲ್ಲ ಈ ವ್ಯಕ್ತಿ. ಯಾರೀತ? ರೋಮಹರ್ಷಣ. 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 ಇದನ್ನ ತಿಳಿದು ಬಲರಾಮ ಅಸ್ತ್ರಗಳನ್ನೆಲ್ಲ ತ್ಯಜಿಸಿದ್ದ. ಕುರುಕ್ಷೇತ್ರ ಯುದ್ಧದಲ್ಲೂ ನಾನು ಪಾಲ್ಗೊಳ್ಳಬಾರದು ಅಂತ ಹೇಳಿ ಆತ ತೀರ್ಥಯಾತ್ರೆಯನ್ನ ಮಾಡ್ತಾ ಇದ್ದ. ಬಟ್ ಆದ್ರೆ ಈ ರೀತಿಯಾದಂತಹ ಜ್ಞಾನದ ಕಾರಣದಿಂದ ಉಂಟಾದ ಗರ್ವ ಏನಿದೆ, ಇದು ಜ್ಞಾನದ ಸರಿಯಾದ ಲಕ್ಷಣ ಅಲ್ಲ. ಯಾರು ನಿಜವಾಗಿಯೂ ಜ್ಞಾನಿ ಇದ್ದಾನೋ, ಭಗವತ್ತನ ಭಕ್ತಿಯನ್ನ ಮಾಡ್ತಾ ಇದ್ದಾನೋ, ಆತ ನಮ್ರನಾಗಿರಬೇಕು. ಈತನ ಹೃದಯದಲ್ಲಿ ಗರ್ವ ಇದೆ ಅಂತ ತಿಳಿದು ಒಂದು ಹುಲ್ಲುಕಡ್ಡಿಯ ಪ್ರಯೋಗದಿಂದ ಆ ವ್ಯಕ್ತಿಯನ್ನ ಶಿಕ್ಷಿಸ್ತಾ ದಂಡಿಸ್ತಾನೆ. ಆತ ಸತ್ ಹೋಗ್ತಾನೆ. ಋಷಿಗಳು ಒಂದು ರೀತಿ ಭೀತರಾಗ್ತಾರೆ. ಅಯ್ಯೋ, ನಾವು ಈತನಿಗೆ ದೀರ್ಘಾಯುಷ್ಯ ಆಶೀರ್ವಾದವನ್ನ ನೀಡಿದ್ವಿ, ಅವ್ರಿಗೆ ಗೊತ್ತಿತ್ತು ಈ ವ್ಯಕ್ತಿ ತಪ್ಪು ಮಾಡಿದ್ದಾನೆ ಅಂತ ಹೇಳಿ. ಅವರು ಆ ವ್ಯಕ್ತಿಯ ಕುರಿತಾದ ದಂಡನೆ ಏನು ಭಗವಂತ ನೀಡಿದ್ದಾನೆ ಅದನ್ನ ಅವರು ಅಲ್ಲಗಳಿತಾ ಇಲ್ಲ. ಆದರೆ ನಾವು ನೀಡಿದ್ದಂತ ಆಶೀರ್ವಾದ ಬಲರಾಮರೇ ಅದು ವ್ಯರ್ಥವಾಯ್ತಲ್ವಾ? ಆಗ ಬಲರಾಮರು ಹೇಳ್ತಾರೆ, ಹಾಗಾದ್ರೆ ನಾನು ಈತನನ್ನ ಪುನರ್ಜೀವಿತಗೊಳಿಸ್ಲಾ? ಯಾಕಂದ್ರೆ ಬಲರಾಮ ನೋಡಿ, ಆತ ಸ್ವಪ್ರತಿಷ್ಠೆ ಅಥವಾ ಆತನು ಗರ್ವಿತನಾಗಿದ್ದಾನ, ಯಾರು ಅವನನ್ನ ಗೌರವಿಸೋದಿಲ್ವೋ ಅವ್ರಿಗೆಲ್ಲ ಅವನು ಶಿಕ್ಷೆ ನೀಡ್ತಾನ ಅನ್ನೋ ಒಂದು ಭಾವದಲ್ಲಿ ನೋಡೋದಲ್ಲ. ಬಲರಾಮ ಆ ವ್ಯಕ್ತಿಯ ಹೃದಯದಲ್ಲಿರುವ ಅನರ್ಥವನ್ನ ಕಂಡ. ಯಾವಾಗ ಋಷಿಗಳು ಈ ಕಳವಳವನ್ನು ವ್ಯಕ್ತಪಡಿಸ್ತಾರೋ ಆಗ ಅವನು ಈ ವ್ಯಕ್ತಿ ನಾನು ಪುನರ್ಜೀವಿತಗೊಳಿಸ್ಲಿ ಅಂತಾನು ಬೇಡ್ಕೊಂಡ. ಇಲ್ಲ ಇಲ್ಲ, ನೀವು ಮಾಡಿದಂತಹ ಕಾರ್ಯ ಅದು ಯಾವಾಗ್ಲೂ ಸರಿಯೇ, ಅದನ್ನ ನೀವು ಹಿಂಪಡೆಯೋದು ಬೇಕಿಲ್ಲ. ಆತನ ಬದಲಾಗಿ ಆತನ ಮಗನಿಗೆ ಆ ಆಶೀರ್ವಾದವನ್ನು ವರ್ಗಾಯಿಸೋಣ. ಆತನ ಮಗ ಯಾರು ಗೊತ್ತಾ? ರೋಮಹರ್ಷಣನ ಮಗ ಶುಕ್ರಶ್ರವ ಸೂತ. ಸೂತ ಮುನಿಗಳು ಅಂತ ಹೇಳಿ ಅವರ ಪ್ರಸಿದ್ಧರಾಗ್ತಾರೆ. ಅವರೇ ಭಾಗವತವನ್ನ ಮುಂದೆ ಹೇಳ್ತಾರೆ. ಸೊ ಆತ ದೀರ್ಘಾಯುಷ್ಯವಾಗ್ಲಿ ಅಂತ. ಆನಂತರ ಬಲರಾಮ ಎಲ್ಲರಿಗೂ ಆದರ್ಶವನ್ನ, ಉದಾಹರಣೆನ ತೋರಿಸ್ಲಿಕ್ಕೆ ಏನ್ ಮಾಡ್ತಾನೆ? ಇದೆಲ್ಲ ಆದ್ಮೇಲೆ ಮತ್ತೆ ತೀರ್ಥಯಾತ್ರೆಯನ್ನ ಮಾಡ್ತಾನೆ. ಪೂರ್ತಿ ಭಾರತದ ಉದ್ದಕ್ಕೂ ಎಲ್ಲ ಭಾರತದ ತೀರ್ಥ ಸ್ಥಾನಗಳನ್ನ ಬಲರಾಮ ಪ್ರವಾಸ ಮಾಡ್ತಾನೆ. ಆ ಪ್ರವಾಸದಲ್ಲಿ ಇನ್ನೊಬ್ಬ ಭೀಕರ ಅಸುರ, ಬ್ರಾಹ್ಮಣರು ಋಷಿಗಳನ್ನ ಪೀಡಿಸ್ತಾ ಇದ್ದಂತ ಅಸುರ ಬಲ್ವಲ, ಆತನನ್ನು ಕೂಡ ಕೊಲ್ತಾನೆ. ಸೊ ಹೀಗೆ ಬಲರಾಮ ಪೂರ್ತಿ ಭಾರತ ಭೂಮಿಯ ಪ್ರವಾಸವನ್ನ ಮಾಡಿ ಎಲ್ಲ ಕ್ಷೇತ್ರವನ್ನ ಪುನೀತವಾಗಿ ಮಾಡಿಸಿದ್ದಾನೆ. ಅನೇಕ ಕ್ಷೇತ್ರಗಳು, ಕರ್ನಾಟಕದಲ್ಲೂ ಕೂಡ ಅನೇಕ ಕ್ಷೇತ್ರಗಳಲ್ಲಿ ಬಲರಾಮ ತೀರ್ಥ ಪ್ರವಾಸವನ್ನ ಮಾಡಿದ್ದಾನೆ, ದಕ್ಷಿಣದಲ್ಲೂ ಕೂಡ ಬಂದಾಗ. ಸೊ ಹೀಗೆ ಬಲರಾಮನ ಲೀಲೆಗಳು ಅನೇಕ. ನಾವು ಮುಖ್ಯವಾಗಿ ಮೊದಲಿನಲ್ಲಿ ನೋಡ್ತಾ ಇದ್ವಿ, ಆ ಬಲರಾಮನ ತತ್ವವನ್ನ ಗಮನಿಸ್ತಾ ಇದ್ವಿ. ಬಲರಾಮನ ತತ್ವದಲ್ಲಿ 3 ಅಂಶಗಳನ್ನ ಕಂಡ್ವಿ. ಯಾರಾದ್ರೂ ನೆನಪು ಮಾಡ್ಕೊಳ್ತೀರಾ ಏನದು ಅಂತ? ಬಲರಾಮನ ತತ್ವದಲ್ಲಿ 3 ಅಂಶಗಳನ್ನ ನಾವು ಕಂಡಿದ್ವಿ. ನೆನಪು ಮಾಡ್ಕೊಳ್ತೀರಾ? ಶ್ರೀಕೃಷ್ಣನ ಮೊದಲ ವಿಸ್ತಾರ, ಪ್ರಕಾಶ, ನಂತರ ಸೇವಕ ಭಗವಾನ್, ನಂತರ ಆದಿಗುರು. ಆತ ವಿಶೇಷವಾಗಿ ನಮಗೆ ಬಲ ಮತ್ತು ರಾಮ ಆನಂದವನ್ನ ಪ್ರದಾನ ಮಾಡ್ತಾನೆ. ಈ ಬಲ ಅಂದ್ರೆ ಅರ್ಥ ಏನು? ಆಧ್ಯಾತ್ಮಿಕ ಬಲ, ಆಧ್ಯಾತ್ಮಿಕ ಶಕ್ತಿಯನ್ನ ನೀಡ್ತಾನೆ. ನೋಡಿ, ಬಲರಾಮ ಆತ ಆಧ್ಯಾತ್ಮಿಕ ಜ್ಞಾನವನ್ನ ನೀಡ್ತಾನೆ. ಆ ಜ್ಞಾನವನ್ನ ನಡೆಸ್ಕೊಂಡು ಹೋಗ್ಲಿಕ್ಕೆ, ಪಾಲಿಸ್ಲಿಕ್ಕೆ ಆ ಶಕ್ತಿಯನ್ನು ಕೂಡ ನೀಡ್ತಾನೆ, ಆ ಕರುಣೆಯನ್ನು ನೀಡ್ತಾನೆ. ಆತ ಗುರು. ಸೊ ಈ ರೂಪದಲ್ಲಿ ಬಲರಾಮನ ಹೊರತಾಗಿ ನಾವು ಕೃಷ್ಣನನ್ನ ಪಡಿಲಿಕ್ಕೆ ಆಗೋದಿಲ್ಲ. ಬಲರಾಮನ ಮೂಲಕವೇ ನಾವು ಶ್ರೀಕೃಷ್ಣನ ಪ್ರಾಪ್ತಿಯನ್ನ ಮಾಡ್ಕೊಳ್ಬಹುದು. ಅಷ್ಟೇ ಅಲ್ಲದೆ ಭಕ್ತಿ ಕಾರ್ಯಗಳಲ್ಲಿ ತೊಡಗಲಿಕ್ಕೆ ಆ ನಿಷ್ಠೆ ಮತ್ತು ಆನಂದವನ್ನು ಕೂಡ ಆತನೇ ನೀಡ್ತಾನೆ. ಹಾಗಾಗಿ ಒಬ್ಬ ಆಚಾರ್ಯ ಅಥವಾ ಗುರು ಏನಿದ್ದಾರೆ, ಅವರು ಆ ಬಲರಾಮನ ಪ್ರತಿನಿಧಿಗಳು. ಅವರ ಉಪದೇಶಗಳು ಅವು ಸಾಕ್ಷಾತ್ ಬಲರಾಮನ ಮಾತುಗಳು. ಅವುಗಳನ್ನ ಸ್ವೀಕರಿಸಿ ಆಶ್ರಯಿಸಿ ನಾವು ಶ್ರೀಕೃಷ್ಣನ ಭಕ್ತಿಯನ್ನ
ಪಾಲಿಸ್ಬೇಕು. ಬರ್ತಾ ಇರುವಂತಹ ಈ ನಾಳೆಯ ಹುಣ್ಣಿಮೆ ತಿಥಿ ಬಲರಾಮನ ಆವಿರ್ಭಾವದ ತಿಥಿ, ಬಲರಾಮ ಪೂರ್ಣಿಮೆ. ಈ ದಿನ ನಾವು ಈ ತತ್ವಗಳನ್ನ, ಈ ಲೀಲೆಗಳನ್ನ ನೆನೆಸ್ಕೊಳ್ತಾ ಹೇಗೆ ವಿಶೇಷವಾಗಿ ಬಲರಾಮ ಶ್ರೀಕೃಷ್ಣನ ಸದಾ ಸೇವಕನಂತೆ ಕಂಗೊಳಿಸ್ತಾನೆ, ಅಷ್ಟೊಂದು ಆನಂದದಲ್ಲಿ. ಅದೇ ಶ್ರೀಕೃಷ್ಣ ಶ್ರೀ ಚೈತನ್ಯ ಮಹಾಪ್ರಭುವಾಗಿ ಪ್ರಕಟನಾದಾಗ ಆ ಬಲರಾಮ ಶ್ರೀ ನಿತ್ಯಾನಂದನಾಗಿ ಪ್ರಕಟನಾದ, ಅತ್ಯಂತ ಕರುಣಾಮಯಿಯಾಗಿ ಯಾರ ಸ್ಥಾನ, ಯಾರ ಅರ್ಹತೆಗಳು ಏನನ್ನೂ ಕೂಡ ಗಮನಿಸಿದೆ ಕರುಣೆಯನ್ನ ಪ್ರದಾನ ಮಾಡ್ತಾ, ಶ್ರದ್ಧೆಯುಳ್ಳವರಿಗೆ ಆತ ಎಲ್ಲವನ್ನೂ ಕೂಡ ಭಕ್ತಿಯ ಜ್ಞಾನವಷ್ಟೇ ಅಲ್ಲದೆ ಭಕ್ತಿಯ ಕರುಣೆಯನ್ನು ಪ್ರದಾನ ಮಾಡ್ದ. ಆ ನಿತ್ಯಾನಂದನೇ ಆ ಗುರು. ಸೊ ಆ ಗುರುವೇ ನಮ್ಮ ಆಚಾರ್ಯರು. ಸೊ ಆಚಾರ್ಯರ ತತ್ವ ಏನಿದೆ, ಗುರು ತತ್ವ ಏನಿದೆ, ಅದು ಈ ಬಲರಾಮ ತತ್ವವೇ. ಸೊ ಇದನ್ನ ನಾವು ನೆನೆಸ್ಕೊಳ್ತಾ ಬರುವಂತಹ ಈ ವಿಶೇಷ ಉತ್ಸವವನ್ನ ನಾವು ಆಚರಿಸೋಣ. ಈ ಎಲ್ಲ ವರ್ಣನೆಗಳು ನಾವು ಶ್ರೀಲ ಪ್ರಭುಪಾದರ ಗ್ರಂಥಗಳಲ್ಲಿ ಓದಿ ತಿಳಿತೀವಿ. ತಾವು ಕೂಡ ನಾಳೆ ದಿನ ಬಲರಾಮನ ಈ ವಿಶೇಷ ಉತ್ಸವದಲ್ಲಿ ದೇವಸ್ಥಾನಗಳಿಗೆ ಹೋಗಿ ಸೇವೆಗಳನ್ನು ಸಲ್ಲಿಸಿ ಭಗವಂತನ ಕುರಿತಾದಂತಹ ಪ್ರವಚನಗಳನ್ನ ಕೇಳಿ ಭಗವಂತನ ಕೃಪೆಯನ್ನ ಪಡಿರಿ ಅಂತ ಆಶಿಸ್ತಾ ತಮ್ಮೆಲ್ರಿಗೂ ಕೂಡ ನಾನು ನಮಸ್ಕರಿಸ್ತಾ ಈ ದಿನದ ಚರ್ಚೆಯಲ್ಲಿ ವಿರಾಮ ಮಾಡ್ತಾ ಇದ್ದೀವಿ. ತಮ್ಮೆಲ್ರಿಗೂ ನಮಸ್ಕಾರ. ಶ್ರೀಲ ಪ್ರಭುಪಾದರಿಗೆ ಜೈ. ಹರೇ ಕೃಷ್ಣ.